ನಮಸ್ಕಾರ. ವೆಲ್ಕಮ್ ಟು ಸಿಟಿವಿ ನ್ಯೂಸ್ ಸಮರ್ಪಿಸುತ್ತಿರುವ ಸಿಟಿವಿ ಗೆಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಇವತ್ತಿನ ಸಿಟಿವಿ ಗೆಸ್ಟ್ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ತುಂಬ ಬೇಕಾದಂತಹ ಆಧುನಿಕ ಯುಗದಲ್ಲಿ ತುಂಬ ಡಿಮ್ಯಾಂಡ್ ಇರುವಂತಹ ಮತ್ತೆ ಪ್ರತಿಯೊಬ್ಬರಿಗೂ ಮೆನ್ ಅಂಡ್ ವುಮೆನ್ ಇಬ್ಬರಿಗೂ ತುಂಬ ಬೇಕಾಗಿರುವಂತಹ ಒಂದು ವಿಷಯದ ಬಗ್ಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಆದರೆ ನಮ್ಮೊಂದಿಗಿದ್ದಾರೆ. ಅವರು ಯಾರು ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆಲ್ಲರಿಗೂ ಇದೆ ಅಲ್ವಾ? ಸೊ ಆಧುನಿಕ ಯುಗದಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಅಂತ ಹೇಳಿ ನಿಮ್ಗೆಲ್ಲರಿಗೂ ಸಹ ಸಂದೇಹ ಬರ್ತಾ ಇರ್ಬೋದು. ಏನು ಅಂತ ಹೇಳಿದ್ರೆ ಬ್ಯೂಟಿ. ಸೊ ಇದು ಆಧುನಿಕ ಯುಗದಲ್ಲಿ ತುಂಬ ಇಂಪಾರ್ಟೆನ್ಸ್ ಆಗಿ ನಮ್ಮ ಜನರು ಪಾಲನೆ ಮಾಡ್ತಾ ಇರುವಂಥದ್ದು ಬ್ಯೂಟಿ. ಮೆನ್ ಆ್ಯಂಡ್ ವಿಮೆನ್ ಇಬ್ಬರಿಗೂ ಸಹ ಬ್ಯೂಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಇವತ್ತು ಆಧುನಿಕ ಯುಗದಲ್ಲಿ ಒಂದು ಪ್ರಭಾವವನ್ನು ಬೀರ್ತಾ ಇದೆ. ಯಾಕೆ ಅಂದರೆ ಎಲ್ಲ ಫೀಲ್ಡಲ್ಲೂ ಸಹ ಬ್ಯೂಟಿ ಇದ್ರೇ ಒಂದು ಆದರ ಜಾಸ್ತಿ ಸಿಗುತ್ತೆ, ಅವ್ರಿಗೆ ಇಂಪಾರ್ಟೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಮ್ಮ ಜೊತೆ ಇದ್ದಾರೆ ಒಬ್ಬ ಸ್ಪೆಷಲ್ ಗೆಸ್ಟ್, ಅಂದರೆ ಡಾಕ್ಟರ್ ರಾಕೇಶ್ ವೈಯಾರ್ ಸರ್. ಡಾಕ್ಟರ್ ಅವ್ರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ವೆಲ್ಕಮ್ ಟು ಅವರ್ ಚಾನಲ್. ನಮಸ್ತೆ. ಎಸ್. ಸೊ ಡಾಕ್ಟರ್ ರಾಕೇಶ್ ವೈಯಾರ್ ಸರ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಆದರೆ ಹೇಳಲೇಬೇಕು. ಇವರು MBBS MD ಡರ್ಮಟಾಲಜಿ ಮಾಡಿದ್ದಾರೆ. ಸೊ ಇವರು ಸ್ಪೆಷಲಿಸ್ಟ್ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇವರು. ಆ್ಯಂಡ್ ಎಕ್ಸ್ಪೀರಿಯನ್ಸ್ 7 years ಎಕ್ಸ್ಪೀರಿಯನ್ಸ್ ಆಗಿದೆ ಇವರಿಗೆ. ಡರ್ಮಟಾಲಜಿಯಲ್ಲಿ ಚರ್ಮಕ್ಕೆ ಸಂಬಂಧಿಸಿದಂತಹ ಅಂದರೆ ಹೇರ್ಗೆ ಸಂಬಂಧಿಸಿದಂತಹ ಎಲ್ಲ ಒಂದು ಸಮಸ್ಯೆಗಳಿಗೆ ಸೂಪರ್ ಆಗಿರುವಂತಹ ಗುಡ್ ರಿಸಲ್ಟ್ ಇರುವಂತಹ ಒಂದು ಚಿಕಿತ್ಸೆಯನ್ನು ನೀಡಿ 7 ವರ್ಷಗಳಿಂದ ಸತತ ಒಂದು ಅಭ್ಯಾಸ ಸೇವೆಯಿಂದ ಉತ್ತಮವಾದಂತಹ ಹೆಸರು ಗಳಿಸಿದ್ದಾರೆ ಡಾಕ್ಟರ್ ರಾಕೇಶ್ ಅವರು. ಸೊ ರಾಕೇಶ್ ಸರ್, ಇವತ್ತು ನಮಗೆ ಬೇಕಾದಂತಹ ಸಾಕಷ್ಟು ವಿಚಾರಗಳನ್ನು ನಾವು ಇವತ್ತು ಈ ಒಂದು ಎಪಿಸೋಡಲ್ಲಿ ತಿಳ್ಕೊಳ್ತೀವಿ. ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ರಾಕೇಶ್ ಸರ್ ಅವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ವಾರದಲ್ಲಿ 2 ದಿನಗಳು ಲಭ್ಯವಿರುತ್ತಾರೆ. ಎಲ್ಲಿ ಅಂತ ಹೇಳಿದ್ರೆ MG ರೋಡಲ್ಲಿ ಇರುವಂತಹ ನೀಲಾದ್ರಿ ಕ್ಲಿನಿಕ್ ನಿಯರ್ ದರ್ಗಾ ಹತ್ರ ಬರುತ್ತೆ, ಚಿಕ್ಕಬಳ್ಳಾಪುರ ಟೌನ್. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಿಮ್ಗೆ ಏನಾದರೂ ಚರ್ಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ದಲ್ಲಿ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ನಿಮಗೆ ಶಾಶ್ವತವಾದಂತಹ ಒಂದು ಪರಿಹಾರ ಅಂತ ಹೇಳ್ಬೋದು, ಏನು ಸೊಲ್ಯೂಷನ್ ಅಂತ ಹೇಳ್ಬೋದು, ಸಿಗೋದ್ರಲ್ಲಿ 2 ಮಾತಿಲ್ಲ. ಸೊ ಹಾಗಾದರೆ ಇನ್ನೂ ಯಾಕೆ ತಡ, ಸಾಕಷ್ಟು ಪ್ರಶ್ನೆಗಳಿದೆ ಸರ್ ಹತ್ರ ಕೇಳೋದಕ್ಕೆ. ನಮ್ಮ ಒಂದು ಪ್ರಶ್ನೆಗಳನ್ನು ಶುರು ಮಾಡಿಬಿಡೋಣ ಬನ್ನಿ. ಎಸ್ ಸರ್, ಮೊದಲನೇದಾಗಿ ಏಕೆಂದ್ರೆ ಇವತ್ತು ಎಲ್ಲಾ ಒಂದು ಜನರಲ್ಲಿ ಮೆನ್ ಅಂಡ್ ವಿಮೆನ್ ಇಬ್ಬರಲ್ಲೂ ಸಹ ಏನ್ ಸಮಸ್ಯೆ ಇದೆ ತುಂಬಾ ಹೆಚ್ಚಾಗಿ ಅಂತಂದ್ರೆ ಪಿಂಪಲ್ಸ್. ಸೊ ಪಿಂಪಲ್ಸ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಇಷ್ಟು ದಿನ ಏನಂದ್ರೆ ಸರ್ಟನ್ ಏಜ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗ್ತಿತ್ತು ನಮ್ಗೆ, ಒಂದು 15-16 years ಇಂದ. ಸೊ ಹೀಗೇನಾಗಿದೆ ಅಂದ್ರೆ ತುಂಬಾ ಅರ್ಲಿ ಏಜ್ ಅಲ್ಲೇ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಏನ್ ರೀಸನ್ ಅಂತೀರಾ? ಯೂಶಲಿ ನಾವ್ ಏನ್ ನೋಡ್ತಿದ್ದೆ, ಈಗ ಪಿಂಪಲ್ ಎಲ್ಲ 10 ವರ್ಷ 12 ವರ್ಷ ಮಕ್ಕಳಿಂದ ಶುರು ಆಗ್ತಿದೆ. ಸೊ ಇದು ಬೇಸಿಕಲಿ ಆಗ್ತಿರೋದು ಏನಕ್ಕಂದ್ರೆ ಅರ್ಲಿ ಪ್ಯೂಬರ್ಟಿ. ಯಾವುದೇ ಮಕ್ಕಳಾಗ್ಲಿ ಬೇಗ ಮೆಚೂರ್ ಆಗ್ತಿದ್ದಾರೆ, ಪ್ಯೂಬರ್ಟಿ ರೀಚ್ ಆಗ್ತಿದೆ ಬೇಗ. ಅದರಿಂದ ಈಗ ಏನಾಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗೋದೇ ಪ್ಯೂಬರ್ಟಿ ರೀಚ್ ಆದಾಗ. ಸೊ ನಾವು ತುಂಬಾ ಜನ ಮಕ್ಕಳಲ್ಲಿ ಎಸ್ಪೆಷಲಿ ಈಗ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ ತುಂಬ ಏನೋ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಏನಂದರೆ ಏನು ಕೆಲಸ ಮಾಡೋದಿಲ್ಲ, ಫೋನ್ ನೋಡ್ಕೊಂಡೆ ಕೂತ್ಕೊಳ್ಳೋದು, ಆ ಸ್ಪೋರ್ಟ್ಸ್ ಇಲ್ಲ, ಗೇಮ್ಸ್ ಇಲ್ಲ, ಏನೂ ಇಲ್ಲ. ಮತ್ತು ಊಟದಲ್ಲೂ ಅಷ್ಟೇ ಜಾಸ್ತಿ ಏನು ಪ್ಯಾಕೇಜ್ ಫುಡ್ಸ್ ಅಂದರೆ ಎಲ್ಲ ಫಾಸ್ಟ್ ಫುಡ್ ಎಲ್ಲರೂ. ಅದ್ರ ಬೇಸಿಕಲಿ ಅದ್ರಲ್ಲಿ ಏನೂ ಇಲ್ಲ, ಬರೀ ಕ್ಯಾಲರಿ ಇರುತ್ತೆ, ಆಯಿಲಿ ಫುಡ್. ಅದ್ರ ತೊಗೊಳೋದ್ರಿಂದ ಏನಾಗುತ್ತೆ, ಮತ್ತೆ ಸ್ಟ್ರೆಸ್ ಒಂದು, ಮತ್ತು ಇನ್ನೊಂದು ಕೆಲವು ಮಕ್ಕಳಲ್ಲಿ ಈಗ ಬೇಗ ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ ಬೇಗ ಶುರು ಹಚ್ಕೊಳೋದ್ರಿಂದ ಸೊ ಏನಾಗ್ತಿದೆ, ಇದೆಲ್ಲ ಬೇಗ ಪಿಂಪಲ್ಸ್ ಬರೋದಕ್ಕೆ ಕಾರಣ ಆಗಿದೆ. ತುಂಬಾ ಬಾಡಿ ಇದಾಗಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಸ್ಕಿನ್ ಅಲ್ಲೂ ಸಹ ಚೇಂಜಸ್ ಶುರುವಾಗುತ್ತೆ. ಮತ್ತೆ ಈಗ ಇನ್ನೊಂದೇನಂದ್ರೆ ಅರ್ಲಿ ತುಂಬಾ ಬೇಗನೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್, ಈಗ ಚಿಕ್ಕ ಮಕ್ಕಳು ಬೇಗ ಮೇಕಪ್ ಮಾಡಕ್ ಶುರು ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಬೇಗನೆ ತುಂಬಾ ಅರ್ಲಿಯಾಗಿ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಕ್ ಶುರು ಮಾಡಿದ್ದಾರೆ. ಅದರಿಂದ ಕೂಡ ಸಹ ಪಿಂಪಲ್ಸ್ ಬರ್ತವೆ ಯಂಗ್ ಏಜ್ ಅಲ್ಲಿ. ಸೊ ನೋಡಿ, ನೀವು ಅರ್ಲಿ ಏಜ್ ಅಲ್ಲಿ ಇದು ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ನನಗೊಂದು ಪ್ರಶ್ನೆ. ಈಗ ನೋಡಿ, ಬರ್ತ್ ಆದ್ಮೇಲೆ ಆಫ್ಟರ್ ಇವಾಗ ಏನ್ ಡೆಲಿವರಿ ಆಗುತ್ತೆ ಒಬ್ಬ ಮಹಿಳೆಗೆ ಅಂದ್ರೆ ಮನೆಗೆ ಬಂದಿದ ತಕ್ಷಣ ಆ ಮಗುಗೆ ಒಂದು 10-15 days ಇಂದಾನೇ ಸೊ ಯಾವ ಕ್ರೀಮ್ ಹಚ್ಬೇಕು, ಯಾವ ಲೋಷನ್ ಹಚ್ಬೇಕು, ಯಾವ ಆಯಿಲ್ ಹಚ್ಬೇಕು, ಸೊ ಅಲ್ಲಿಂದಾನೇ ಕಾಸ್ಮೆಟಿಕ್ಸ್ ಅನ್ನೋ ಶುರು ಆಗ್ಬಿಡುತ್ತೆ ಅಲ್ವಾ? ಸೊ ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಏನು ಬಳಸ್ತಾ ಇರ್ಲಿಲ್ಲ ಸರ್? ಹಿಂದಿನ ಕಾಲದಲ್ಲಿ ಬಳಸ್ತಿದ್ರು, ಹಂಗಂತ ಇಲ್ಲ. ಬಟ್ ಅದೇನಂದ್ರೆ ಅದು ನ್ಯಾಚುರಲ್ ಆಗಿತ್ತು. ಏನಾಗಿದೆ, ನ್ಯಾಚುರಲ್ ಆಗಿತ್ತು. ಈಗ ಏನಾದ್ರು ಅದು ಎಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ ಅಥವಾ ಏನಾದರೂ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಈಗೆಲ್ಲ ಯೂಸ್ ಮಾಡ್ತೀವಿ, ಏನು ಮಾಡ್ತೀನಿ ಕಾಸ್ಮೆಟಿಕ್ ಎಲ್ಲ ಅಂಗಡಿನ ತೊಗೊಂಬಂದು ಬೈ ಮಾಡೋದ್ರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸಿಂದ ಏನಾಗುತ್ತೆ, ಒಂದು
ಏನು ಪೋರ್ಸ್ ಅಂತ ಕರಿತೀವಿ, ಪಿಂಪಲ್ಸ್ ಏನಕ್ಕೆ ಕಾರಣ ಆಗುತ್ತೆ, ಪೋರ್ಸ್ ಬ್ಲಾಕ್ ಆದಾಗ. ಸೊ ಅದರಿಂದ ಬ್ಲಾಕ್ ಆಗಿ ಮತ್ತೆ ಒಂದು ಬರುತ್ತೆ. ಮತ್ತು ಈ ಲಾಟ್ ಆಫ್ ಕೆಮಿಕಲ್ಸ್ ಏನು ಮಾಡಿದ್ದು ಬೇಗ ಪ್ಯೂಬರ್ಟಿ ಬರುತ್ತೆ, ಬೇಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುತ್ತೆ. ಈಗ ಎಸ್ಪೆಷಲಿ ಕಾಸ್ಮೆಟಿಕ್ ಪ್ರಾಡಕ್ಟ್ ಎಷ್ಟೊಂದರಲ್ಲಿ ಅದೇನೋ ಕೆಮಿಕಲ್ಸಲ್ಲಿ ಇರೋದನ್ನ ಕೆಮಿಕಲ್ಸ್ ಹೋಗಿ ಬಾಡಿಗೆ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆಗಿ ಏನಾಗುತ್ತೆ, ಅವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅರ್ಲಿಯಾಗಿ ಪಿಂಪಲ್ಸ್ ನೋಡ್ತೀನಿ ಮೇಡಮ್. ಓಕೆ, ಹಾಗಾದ್ರೆ ಈ ಪಿಂಪಲ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಏನು ಪರಿಹಾರ ತಗೋಬೋದು ಸರ್, ಸ್ಟೆಪ್ಸು? ಮ್ಯಾಮ್, ಈಗ ಪಿಂಪಲ್ಸ್ಗೆ ಕಾರಣ ಫಸ್ಟ್ ಏನಕ್ಕಂದ್ರೆ ಅದನ್ನ ಹೇಳ್ತೀನಿ. ಈಗ ಎಲ್ಲಾದರೂ ನಮ್ಮ ಚರ್ಮದಲ್ಲಿ ಎಣ್ಣೆ ಉತ್ಪಾದನೆ ಮಾಡುವಂಥ ಗ್ರಂಥಿ ಇರುತ್ತೆ, ಆಯಿಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅದರಿಂದ ಉತ್ಪತ್ತಿ ಆಗೋ ಎಣ್ಣೆ ಬಂದು ಒಂದು ರಂಧ್ರ ಇರುತ್ತೆ, ರಂಧ್ರದಿಂದ ಆಚೆ ಬಂದು ನಮ್ಮ ಸ್ಕಿನ್ ಮೇಲೆ ಕೂರುತ್ತೆ, ಒಂದು ಲೇಯರ್ ಆಗಿ ಆಯಿಲ್ ಲೇಯರ್ ಆಗಿ ಕೂರುತ್ತೆ. ಸೊ ಯಾವಾಗ ನಮ್ಮ ಪಿಂಪಲ್ ಆಗುತ್ತೆ ಅಂದರೆ ಈ ರಂಧ್ರ ಏನು ಹೋಲ್ ಇರುತ್ತಲ್ಲ, ಆಚೆ ಬರುತ್ತಲ್ಲ ಗ್ರಂಥಿ, ಅದು ಬ್ಲಾಕ್ ಆದಾಗ ಏನಾಗುತ್ತೆ, ಎಣ್ಣೆ ಶೇಖರಣೆ ಆಗುತ್ತೆ ಒಳಗಡೆ. ಎಣ್ಣೆ ಶೇಖರಣೆ ಆದಾಗ ಏನಾಗುತ್ತೆ, ಅದು ಒಡೆದೋಗುತ್ತೆ ಗ್ರಂಥಿ. ಸೊ ಗ್ರಂಥಿ ಒಡೆದೋದಾಗ ಈ ಪಿ ಆ್ಯಕ್ನೆ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ಬಂದು ಇನ್ಫೆಕ್ಟ್ ಮಾಡುತ್ತೆ. ಆ ಇನ್ಫೆಕ್ಟ್ ಆದಾಗ ಎಲ್ಲರಿಗೂ ನೋಡ್ಬೋದು, ಮೊಡವೆಗುಳ್ಳೆ, ಪಸ್ಸುಗುಳ್ಳೆ, ಕ್ಯೂಗುಳ್ಳೆ ಆಗ್ತದೆ, ಅದು ಅದರಿಂದ ಇನ್ಫೆಕ್ಷನಿಂದ ಆಗೋದು. ಅದು ಗುಳ್ಳೆ ಅದಕ್ಕೆ ಅದೇ ದಿನಕ್ರಮೇಣ ಅದೇ ಒಣಗಿ ಬಿದೋಗುತ್ತೆ ಮೊಡವೆಗುಳ್ಳೆಗಳು ಅಥವಾ ಪಸ್ ಏನಿದೆ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಿತ್ಕೊತಾರೆ ಅದನ್ನು. ಹೌದು, ತುಂಬ ಜನ ಕಿತ್ಕೊತಾರೆ. ಆ ಕಿತ್ಕೊಂಡು ಏನಾಗುತ್ತೆ, ಆ ಕಲೆ ಉಳಿಯುತ್ತೆ. ಆ ಕಲೆ ಆಲ್ಮೋಸ್ಟ್ ಪರ್ಮನೆಂಟ್ ಮೇಡಮ್. ಓಕೆ ಸರ್, ಇದು ಪಿಂಪಲ್ಸ್ಗೆ ರೀಸನ್ ಆಯಿತು. ಸೊ ಈಗ ಸುಮಾರು ಜನ ಏನಂದರೆ ಪಿಂಪಲ್ ಪಾಪ ತುಂಬ ಇರಿಟೇಟ್ ಆಗ್ತಾ ಇರ್ತಾರೆ ಸರ್ ಆ ಪಿಂಪಲಿಂದ. ಸೊ ಅವ್ರಿಗೆ ಏನಂದರೆ ಎಷ್ಟು ಇರಿಟೇಟ್ ಆಗ್ತಾರೆ, ಈವನ್ ಮೆನ್ ಆ್ಯಂಡ್ ವಿಮೆನ್ ಇಬ್ಬರೂ ಅಂತಂದರೆ, ಈವನ್ ಎಲ್ಲನ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಅವರೊಂದು ಮೇಕಪ್ ಮಾಡೋಕ್ಕಾಗಲ್ಲ, ಏನು ಹಚ್ಚಿದ್ರೆ ಏನು ಡ್ಯಾಮೇಜ್ ಆಗುತ್ತೋ, ಇನ್ನೂ ಜಾಸ್ತಿ ಆಗುತ್ತೋ. ಮತ್ತು ಮಾರ್ಕ್ಸ್ ಇರುತ್ತೆ, ತುಂಬ ಮಾರ್ಕ್ಸ್ ಇರುತ್ತೆ. ಸೊ ಮಾರ್ಕ್ಸು ಪಿಂಪಲ್ ಕಂಟ್ರೋಲ್ ಮಾಡಿ ಮಾರ್ಕ್ಸ್ನ ಕಮ್ಮಿ ಮಾಡೋ ಅಂಥ ಟ್ರೀಟ್ಮೆಂಟ್ ನಿಮ್ಮಲ್ಲಿ ಇದೆಯಾ ಸರ್? ಹೌದು ಮೇಡಮ್. ಫಸ್ಟು ಮಾರ್ಕ್ಸ್ ಏನಕ್ಕಾಗುತ್ತೆ ಅಂದರೆ ಪಿಂಪಲಿಂದ ಮಾರ್ಕ್ಸ್ ಆಗುತ್ತೆ. ಸೊ ನೀವು ಪಿಂಪಲ್ನ ಹಾಗೆ ಬಿಟ್ಟರೆ ಏನು ಟಚ್ ಮಾಡಿದ್ರೆ ಅದಾಗದೆ ಒಣಗಿ ಹೋಗುತ್ತೆ, ಬಟ್ ಕಲೆ ಆಗೇ ಆಗುತ್ತೆ, ಸ್ವಲ್ಪ ಕಲೆ ಆಗುತ್ತೆ. ನಮ್ಮ ಇಂಡಿಯನ್ ಸ್ಕಿನ್ನಲ್ಲಿ ಪಿಂಪಲ್ ಹೋದ್ಮೇಲೆ ಅದು ಕಲೆ ಆಗೇ ಆಗುತ್ತೆ. ಬಟ್ ಆ ಕಲೆ ಆಟೋಮೆಟಿಕಾಗಿ ಒಂದು 2 ರಿಂದ 3 ತಿಂಗಳು ಅಥವಾ 4-5 ತಿಂಗಳಲ್ಲಿ ಹೋಗ್ಬಿಡುತ್ತೆ ಅದು. ಬಟ್ ಯಾವಾಗ ನೀವು ಕಿತ್ಕೊಂಡು ಕಲೆ ಮಾಡ್ಕೊತಿರಲ್ಲ, ಅದು ಕೂಡ ಅದು ಪರ್ಮನೆಂಟ್, ಅದು ಹೋಗಲ್ಲ, ತುಂಬ ಕಷ್ಟ ಹೋಗೋದು. ಸೊ ಫಸ್ಟ್ ಥಿಂಗ್ ಬಂದು ನೀವು ಅದನ್ನು ಮುಟ್ಕೊಬಾರ್ದು, ಅದು ಅದಾಗದೆ ಡ್ರೈ ಆಗಿ ಬೀಳಬೇಕು. ಮತ್ತು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕಾಗುತ್ತೆ. ಕನ್ಸಲ್ಟ್ ಮಾಡಿ ನಿಮ್ಮದು ಸ್ಕಿನ್ ಯಾವ ಟೈಪ್ ಇದೆ, ಆಯಿಲಿ ಸ್ಕಿನ್ ಇದೆಯಾ, ಡ್ರೈ ಸ್ಕಿನ್ ಇದೆಯಾ, ಸೆನ್ಸಿಟಿವ್ ಸ್ಕಿನ್ ಇದೆಯಾ, ಮತ್ತು ನಿಮಗೆ ಪಿಂಪಲ್ಗೆ ಕಾರಣ ಏನು, ಹಾರ್ಮೋನಿಂದ ಬರ್ತಾ ಇರೋದ, ಇಲ್ಲ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಡ್ರಿಂಕ್ಸ್ ಸ್ಮೋಕಿಂಗ್ ಆಗಲಿ, ಇಲ್ಲ ಫಾಸ್ಟ್ ಫುಡ್ ತೊಗೊತಾ ಇದ್ದೀರಾ, ಇಲ್ಲ ತುಂಬ ಮೊಸರು, ಹಾಲು, ತುಂಬ ಡೈರಿ ಪ್ರಾಡಕ್ಟ್ಸ್ ತೊಗೊಂಡ್ರು ಬರುತ್ತೆ. ಮತ್ತು ಜಿಮ್ ಹೋಗೋರಲ್ಲಿ ವೇ ಪ್ರೋಟೀನ್ ತುಂಬ ತೊಗೊತಾರೆ, ಜಿಮ್ಗೆ ಹೋಗೋರು ಅವರಲ್ಲೂ ಈ ಪಿಂಪಲ್ಸ್ ಬರುತ್ತೆ. ಮತ್ತು ಯಾರು ಕೂಲ್ ಡ್ರಿಂಕ್ಸು, ಈ ಬೋಂಡಾ ಬಜ್ಜಿ ಆಗಲಿ, ಆಯಿಲಿ ಫುಡ್, ಗೋಬಿ ಮಂಚೂರಿ ಅದು ರೆಗ್ಯುಲರಾಗಿ ತೊಗೊತದ್ದು, ಮತ್ತು ತುಂಬ ಸ್ವೀಟ್ಸ್, ಹೈ ಕ್ಯಾಲರಿ, ಶುಗರ್ ಇರೋದು ಸ್ವೀಟ್ಸ್ ತೊಗೊಳೋದಾಗಲಿ, ಕೇಕು, ಬಿಸ್ಕೆಟ್ಸ್ ಆಗಲಿ, ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊತಾರೆ ಅವರು. ಮತ್ತು ತುಂಬ ಯಾರು ವೈಟ್ ರೈಸ್ ತೊಗೊತಾರೆ ಅವರು 3 ದಿನ, ಅವರಲ್ಲಿ ಪಿಂಪಲ್ ಯೂಶಲಿ ಕಾರಣ ಬರುತ್ತೆ ಮ್ಯಾಮ್. ಇವರು ಇದನ್ನು ಅವಾಯ್ಡ್ ಮಾಡೋಂಥ ಒಳ್ಳೆ ಡಯಟ್ ಏನು ಹೇಳ್ತಾರೆ, ಇದೆಲ್ಲ ಅವಾಯ್ಡ್ ಮಾಡಿ ನೀವು ಜಾಸ್ತಿ ಫ್ರೂಟ್ಸ್, ವೆಜಿಟೇಬಲ್ಸಲ್ಲಿ ಕ್ಯಾರೆಟ್ ಆಗಲಿ, ಮತ್ತು ಆಲೂಗಡ್ಡೆ, ಮತ್ತು ಇದು ಬಂದು ಮರ್ಗೆಂಟ್ಸು ಇದು ತೊಗೊಬೇಕಾಗತ್ತೆ. ಮತ್ತು ಫ್ರೂಟ್ಸಲ್ಲಿ ಬಂದು ನಿಮಗೆ ಆ್ಯಪಲ್ಲು, ಮತ್ತು ಸ್ಟ್ರಾಬೆರಿ, ಈ ಬ್ಲ್ಯಾಕ್ಬೆರಿ, ಬ್ಲೂಬೆರಿ ಅನ್ನೋದು ಫ್ರೂಟ್ಸ್ ತೊಗೊಂಡ್ರೆ ಒಳ್ಳೆಯದು. ಮತ್ತು ನಾನ್ ವೆಜಿಟೇರಿಯನ್ಸ್ ಎಸ್ಪೆಷಲಿ ಮೊಟ್ಟೆ ಮತ್ತು ಫಿಶ್ ತೊಗೊಳೋದು ಒಳ್ಳೆಯದು. ಚಿಕನ್ ಮಟನ್ಗಿಂತ ಮೊಟ್ಟೆ ಫಿಶು ಒಳ್ಳೆಯದು ಈ ಪಿಂಪಲ್ಸ್ ಬಂದಿರೋರಿಗೆ. ಮತ್ತು ವೈಟ್ ರೈಸ್ ಬದಲು ಬ್ರೌನ್ ರೈಸ್ಗೆ ಶಿಫ್ಟ್ ಆಗೋದು ಒಳ್ಳೇದು ಮೇಡಮ್. ಸಿ ಸರ್, ತುಂಬ ಚೆನ್ನಾಗಿ ಹೇಳಿಬಿಟ್ರು. ಬೇಸಿಕಲಿ ಎಲ್ಲರಿಗೂ ಸಮಸ್ಯೆ ಇರೋದು ಪಿಂಪಲ್ ಆ್ಯಂಡ್ ಮಾರ್ಕ್. ಸೊ ಇದು ಏನರಿಂದ ಬರುತ್ತೆ ಅಂತ ಪರ್ಫೆಕ್ಟಾಗಿ ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಆಮೇಲೆ ಪಿಂಪಲ್ ಆ್ಯಂಡ್ ಮಾರ್ಕ್ನ ಅವಾಯ್ಡ್ ಮಾಡಬೇಕಂದ್ರೆ ಹೆಂಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ ಸೂಪರಾಗಿ ಹೇಳ್ಬಿಟ್ರು ಸರ್. ಹೇಳ್ಬೇಕಂದ್ರೆ ಇದು ನೀವು ಏನು ಕಾಸ್ಮೆಟಿಕ್ಸ್ಗೆ, ಬ್ಯೂಟಿಗೆ, ಡರ್ಮಟಾಲಜಿಸ್ಗೆ ಏನೇನೆಲ್ಲ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇದೆಲ್ಲ ಸ್ವಲ್ಪ ದಿನ ಒಂದು 6 ತಿಂಗಳು ಅವಾಯ್ಡ್ ಮಾಡಿಬಿಟ್ಟು ಸರ್ ಹೇಳಿದ್ದನ್ನು ಫಾಲೋ ಮಾಡಿಬಿಟ್ರೆ ಡೆಫಿನೆಟ್ಲಿ ಎಲ್ಲರೂ ಸಹ ಬ್ಯೂಟಿಯಾಗೇ ಇರ್ತಾರೆ ಅಂತ ಹೇಳ್ಬೋದು. ನೋಡಿ, ನಮ್ಮ ಫುಡ್ ಸ್ಟೈಲಿಂದಾನೇ ಇವತ್ತೆಲ್ಲ ನಮ್ಮ ಒಂದು ಆರೋಗ್ಯ ಕೆಡ್ತಾ ಇರೋದು ಅಂತ ಹೇಳ್ಬೋದು. ನೋಡಿ, ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡಾಗ ಸೊ ನಾವು ಅನ್ನೆಸರಿ ಒಂದು ಇನ್ವೆಸ್ಟ್ ಮಾಡೋದನ್ನು ಎಲ್ಲೋ ಒಂದು ಕಡೆ ಬಹುಶಃ ತಡಿಬೋದು ಅಂತ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿ ಹೇಳಿದ್ರು. ಫುಡ್ ಐಟಮ್ಸ್ ಎಲ್ಲನೂ ಸಹ ಸರ್ ಹೇಳ್ಬಿಟ್ರು. ಸೊ ಈ ಥರ ಫುಡ್ ತೊಗೊಳ್ಳಿ, ಈ ಥರ ಫುಡ್. ಸೊ ಆಲ್ಮೋಸ್ಟ್ ನಾವು ತಿಂತಾ ಇರೋದಲ್ಲ ಸರ್, ಏನು ಬೇಡ ಅಂತ ಹೇಳಿದ್ರು ಅದನ್ನು ಇವತ್ತೆಲ್ಲರೂ ಜಾಸ್ತಿ ತಿಂತಾ ಇರೋದು. ಸೊ ಸ್ವಲ್ಪ ಚೆನ್ನಾಗಿರಬೇಕು, ನಾವು ಲೈಫ್ ಟೈಮು ಬ್ಯೂಟಿಯಾಗಿರಬೇಕು ಅಂತ ಹೇಳೋರೆಲ್ಲರೂ ಸಹ ಸೊ ಸರ್ ಹೇಳಿದಂತಹ ಒಂದು ಫುಡ್ ಸ್ಟೈಲನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಚೆನ್ನಾಗಿರ್ತಾರೆ. ನೀವು ಜಸ್ಟ್ ಸ್ವಲ್ಪ ಹಿಂದಿನ ಕಾಲದವ್ರು ನೋಡಿ, ನಮ್ಮ ತಾತ ಅಜ್ಜಿಯವ್ರನ್ನೆಲ್ಲ ನೋಡಿ, ಅವ್ರಿಗೆ ಅಷ್ಟೇ ಏಜ್ ಆಗಿದ್ರು ಕೂಡ ಸ್ಕಿನ್ ಟೋನ್ ಎಷ್ಟು ಚೆನ್ನಾಗಿರುತ್ತೆ, ಅವ್ರಿಗೆ ಎಷ್ಟು ಒಂದು ಸ್ಟಿಫ್ ಆಗಿರುತ್ತೆ, ಕಲರ್ ಆಗಿರ್ಬೋದು, ಒಂದ್ಸಲ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಗ್ಲೋ ಇರುತ್ತೆ ಅವ್ರಿಗೆ. ಬಟ್ ಈಗಿನ ಕಾಲದಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ನಮ್ಮ ಒಂದು ಆರೋಗ್ಯವನ್ನು ನಾವೇ ಕೈಯಾರೆ ಹಾಳು ಮಾಡ್ಕೊತಾ ಇದ್ದೀವಿ. ಸೊ ನೀವೆಲ್ಲರೂ ಬ್ಯೂಟಿಯಾಗಿರಬೇಕು ಅಂತಂದರೆ ಸರ್ ಹೇಳಿದಂತಹ ಒಂದು ಫುಡ್ ಮೆನುವನ್ನು ಫಾಲೋ ಅಪ್ ಮಾಡಿ ನೋಡಿ 6 ತಿಂಗಳು. ಸೊ ಗುಡ್ ರಿಸಲ್ಟ್ ಆದರೆ ಡೆಫಿನೆಟ್ಲಿ ಬರುತ್ತೆ. ಸೊ ನಂತರದ ಪ್ರಶ್ನೆ ಅಂದರೆ ಸರ್, ಈಗ ಸೆಕೆಂಡ್ ಆಪ್ಷನಲ್ಲಿರೋದು ಅಂತ ಹೇಳ್ಬೋದು ಇದು. ಸೊ ಪಿಗ್ಮೆಂಟೇಷನ್
ಹೌದು ಮೇಡಮ್. ಸೊ ಪಿಗ್ಮೆಂಟೇಷನ್ ಕ್ಯಾಶುವಲ್ ಆಗಿ ಎಲ್ಲರಿಗೂ ಬರ್ತಾ ಇದೆ. ಹೌದು ಮೇಡಮ್. ಇನ್ನೊಂದು ಥೀಮ್, ಒಂದು ಐಡಿಯಾ ಇದೆ ಕೆಲವರಿಗೆ, ಒಂದು ಮಿತ್ ಅಂತಾನೆ ಅದು ಟು ಬಿ ಫ್ರಾಂಕ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಏನು ಅಂತಂದ್ರೆ ಕೆಲವರು ಹೇರ್ ಡೈ ಆಗ್ತಾರಲ್ಲ, ಹೌದು ಬ್ಲಾಕ್ ಹೇರ್ ಡೈ, ಸೊ ಅದರಿಂದಾನು ಪಿಗ್ಮೆಂಟೇಷನ್ ಬರುತ್ತೆ ಅಂಡ್ ಏಜ್ ಇಂದಾನು ಬರುತ್ತೆ ಅಂತ ಹೇಳ್ತಾರೆ. ಹೌದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ತುಂಬಾ ಕಾಮನ್ ಆಗಿ ನೋಡಿದ್ರೆ ಪಿಗ್ಮೆಂಟೇಷನ್ ಏನಕ್ಕಂದ್ರೆ ಯಾರು ತುಂಬಾ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಯಾರು ತುಂಬಾ ಬಿಸಿಲಲ್ಲಿ ಇರ್ತಾರೆ ಅವರಲ್ಲಿ ಯೂಶಲಿ ಪಿಗ್ಮೆಂಟೇಷನ್ ನೋಡ್ತೀವಿ. ಅವ್ರಲ್ಲಿ ಮೇನ್ ಯಾವಾಗ ಬರುತ್ತೆ ಅಂದ್ರೆ ಈ ಹಣೆ ಅಥವಾ ಫೋರ್ಹೆಡ್ ಅಂತ ಏನು ಕರಿತೀವಿ, ಮತ್ತೆ ಈ ಕಣ್ಣಿನ ಪಕ್ಕ ಮತ್ತು ಕೈ ಕಾಲು ಯಾವುದು ತುಂಬ ಸಣ್ಣಗೆ ಎಕ್ಸ್ಪೋಜರ್ ಆಗಿರುತ್ತೆ ಅವರಲ್ಲಿ ಪಿಗ್ಮೆಂಟೇಷನ್ ಬರುತ್ತೆ. ಮತ್ತು ಕೆಲವೊಬ್ಬರು ತುಂಬ ದಪ್ಪ ಇರ್ತಾರೆ ಅಥವಾ ಡಯಾಬಿಟಿಸ್ ಇರುತ್ತೆ, ಪ್ರೀ ಡಯಾಬಿಟಿಕ್, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಾರೆ, ಅವರಲ್ಲಿ ಕಣ್ಣಿನ ಪಕ್ಕ ನೋಡಿದರೆ ತುಂಬ ಚರ್ಮ ದಪ್ಪಗೆ ಕಪ್ಪಗೆ ಇರುತ್ತೆ, ಮತ್ತು ಕತ್ತಿನ ಪಕ್ಕ ಪೂರ್ತಿ, ಮತ್ತು ಕಂಕ್ಲಲ್ಲಿ ಮತ್ತು ತೊಡೆ ಸಂದಿನೆಲ್ಲ ಅವರ ಪಿಗ್ಮೆಂಟೇಷನ್ ಬರುತ್ತೆ. ಅದನ್ನು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಕರಿತೀವಿ. ಮತ್ತು ಕೆಲವೊಂದು ಚರ್ಮ ಕಾಯಿಲೆಗಳು ಬರುತ್ತೆ, ಅದು ಇನಿಷಿಯಲಿ ಕೆಂಪಗಿರುತ್ತೆ, ಅದು ನಂತರ ಹೋಗ್ಬೇಕಾದ್ರೆ ಈಲಾಗಬೇಕಾದ್ರೆ ಪಿಗ್ಮೆಂಟೇಷನ್ ಕಾಸ್ ಮಾಡಿ ಹೋಗುತ್ತೆ. ಅದನ್ನು ನಾವು ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಕಾಮನ್ ಆಗಿ ನೋಡೋದು ಬಂಗು ಅಥವಾ ಮೆಲಾಸ್ಮಾ ಅಂತ ಕರಿತೀವಿ. ಅದು ತುಂಬ ಕಾಮನ್ ಆಗಿದೆ. ಅದು ಹೆಣ್ಮಕ್ಳು ತುಂಬ ಕಾಮನ್. ಸೊ ಮತ್ತು ಗಂಡು ಮಕ್ಳು ಬರಲ್ಲ ಅಂತಲ್ಲ, ಗಂಡು ಮಕ್ಳು ಬರುತ್ತೆ, ಬಟ್ ತುಂಬ ಕಮ್ಮಿ. ಹೌದು, ಅದನ್ನ ಬಗ್ಗೆ ನಾನು ಕೇಳ ಅನ್ಕೊಂಡೆ. ಅದು ಜಾಸ್ತಿ ಲೇಡೀಸ್ ಅಲ್ಲೇ ಬರುತ್ತೆ. ಐ ಮೀನ್ ಈ ಪೋರ್ಷನ್ ಅಲ್ಲಿ ತುಂಬಾ ಬರುತ್ತೆ. ಅದು ಎಷ್ಟು ಇರಿಟೇಷನ್ ಅಂದ್ರೆ ಪಾಪ ಹೆಣ್ಮಕ್ಳಿಗೆ ಅದರಿಂದ ತುಂಬಾ ಸಫರ್ ಆಗ್ತಾರೆ ಅವರು. ನಾವ್ ಹಿಂಗಿದೀವಿ, ನಾವೆಲ್ಲ ಹೋಗಕ್ಕಾಗಲ್ಲ, ಈ ಪಾರ್ಟಿ ಮೇಕಪ್ ಮಾಡಕ್ಕಾಗಲ್ಲ, ಅದೆಲ್ಲಾನು ಸಹ ತುಂಬಾ ಸಫರ್ ಆಗ್ತಿದ್ದಾರೆ. ಸರ್, ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ. ಪ್ಲಸ್ ಇದಕ್ಕೆ ಟ್ರೀಟ್ಮೆಂಟ್ ಏನ್ ತಗೊಂಡ್ರೆ ಅದು ಕ್ಲಿಯರ್ ಆಗತ್ತೆ? ಹೌದು, ಖಂಡಿತ. ಇದು ಮೆಲಾಸ್ಮಾ ಅಥವಾ ಬಂಗು ಅಂತ ಏನು ಕರಿತೀವಿ, ಇದು ಯಾವಾಗ ಶುರು ಆಗ್ತಂದ್ರೆ ಹೆಣ್ಮಕ್ಳಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಶಲಿ ಸ್ಟಾರ್ಟ್ ಆಗುತ್ತೆ. ಇದು ಎಸ್ಪೆಷಲಿ 3-4 ಮಂತ್ಸ್ ಪ್ರೆಗ್ನೆನ್ಸಿ ಆದಮೇಲೆ ಲೈಟಾಗಿ ಶುರು ಆಗಿರುತ್ತೆ. ಅಂದರೆ ಎಲ್ಲದರಲ್ಲೂ ಕೆಲವೊಬ್ರು ಶುರು ಆಗಿರುತ್ತೆ, ಅದ ನಂತರ ಕ್ರಮೇಣ ಹೋಗ್ತಾ ಜಾಸ್ತಿ ಆಗುತ್ತೆ. ಕೆಲವೊಬ್ರು ಹೆಣ್ಮಕ್ಳು ಏನು ಹೇಳ್ತೀವಿ ಅಂದರೆ ನಿಲ್ಲೋ ಟೈಮಲ್ಲಿ ಅಥವಾ ನಿಂತಾಗ ಶುರು ಆಗುತ್ತೆ. ಇನ್ನು ಕೆಲವೊಬ್ಬರಲ್ಲಿ 40 ವರ್ಷ 45 ವರ್ಷ ಇರ್ಬೇಕು, ಯಾವಾಗ ಬೇಕೋ ಶುರು ಆಗ್ಬೋದು. ಇಂಥವ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ಮೇಡಮ್, ಅವ್ರು ಈವನ್ 5-10 ಮಿನಿಟ್ಸು ಈಗ ತರಕಾರಿ ತರಕಾಗಲಿ, ಮಾರ್ಕೆಟ್ ಹೋಗಲಿ, ಮಕ್ಳನ್ನ ಬಿಡೋಕ್ಕಾಗಲಿ, ಸ್ಕೂಲ್ಗೆ ಹೋಗಲಿ, ಇವ್ರಿಗೆ ಸ್ವಲ್ಪ ಸಣ್ಣ ಎಕ್ಸ್ಪೋಜರ್ ಸಹ ಸಾಕು. ಇವ್ರಿಗೆ ಏನಾಗುತ್ತೆ, ಮೆಲಾಸ್ಮಾ ಜಾಸ್ತಿ ಆಗ್ತಾ ಹೋಗುತ್ತೆ, ಬಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವರು ಮೇಯ್ನ್ಲಿ ಇದೇನಕ್ಕೆ ಆಗ್ತಿರೋದಂದರೆ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗ್ತಾ ಇರೋದು ಕಾರಣ ಇದು. ಬಟ್ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಎಸ್ಪೆಷಲಿ. ಮತ್ತು ಇನ್ನೊಂದು OCP ಪಿಲ್ಸ್ ತೊಗೊತಿರ್ತಾರೆ, ಯಾರು ಮಕ್ಕಳು ಆಗಬಾರ್ದು ಅಂತ ಆ ಥರ OCP ಪಿಲ್ಸ್ ತೊಗೊತಾ ಇರ್ತಾರೆ, ಅವರಲ್ಲಿ ನೋಡ್ತೀವಿ. ಮತ್ತು ಯಾರು ಕೆಲವೊಂದು ಕೆಮಿಕಲ್ಸ್ ಇರೋ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಸೊರಲಿನ್ ಅಂತ ಮತ್ತು ಟಾರ್ ಅಂತ ಇರೋ ಪ್ರಾಡಕ್ಟ್ಸ್ ಇರೋಂಥ ಕಾಸ್ಮೆಟಿಕ್ ಪ್ರಾಡಕ್ಟ್, ಕೆಮಿಕಲ್ಸ್ ಇರೋಂಥ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಯಾರು ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರ್ತಾರಲ್ಲ ಅವರಲ್ಲಿ ಈ ಥರ ಪಿಗ್ಮೆಂಟೇಷನ್ ನೋಡ್ತೀವಿ. ಸೊ ಅವ್ರ ಮೊದಲನೇ ಸ್ಟೆಪ್ ಏನಂದರೆ ಸನ್ಸ್ಕ್ರೀನ್ ಮೇಡಮ್. ಇದು ಏನೇ ಪಿಗ್ಮೆಂಟೇಷನ್ಗೆ ಏನೇ ಕಾರಣ ಇಲ್ಲಿ, ಮೊದಲನೇದು ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಕಂಪಲ್ಸರಿ. ನೀವು ದಿನಕ್ಕೆ ಒಂದು ಸಲ ಹಚ್ತೀನಿ ಅಂದರೆ ಆಗೋದಿಲ್ಲ, ಯಾಕಂದ್ರೆ ಸನ್ಸ್ಕ್ರೀನ್ ಹಚ್ಚಿದ್ರೆ ಒಂದು ಸಲ ಅದು ಕೆಲಸ ಮಾಡಿದ್ ಬರೀ 3 ಅವರ್, ಮತ್ತು ನಂತರ ನೀವು 3 ಅವರ್ ಆದಮೇಲೆ ಹಚ್ಚಲೇಬೇಕು. ಸೊ ದಿನಕ್ಕೆ ನೀವು 2-3 ಸಲ ಹಚ್ಚಲೇಬೇಕು. ಮತ್ತು ನಾನು ಸರ್ ಮನೆಯೊಳಗಡೆ ಇರ್ತೀನಿ, ಸನ್ಸ್ಕ್ರೀನ್ ಹಚ್ಚೋದು ಏನಕ್ಕೆ ಬೇಡ ಇಲ್ಲ. ಸೊ ಈವನ್ ಮನೆಯೊಳಗಡೆ ಇದ್ದರೂ ಕೂಡ ನೀವು ಈವನ್ ಲೈಟ್ ಎದುರುಗಡೆ ಕೂತ್ರು ಕೂಡ ಅದಾಗುತ್ತೆ. ಮತ್ತು ತುಂಬ ಜನ ಈಗ IT ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ, IT ಸೆಕ್ಟರ್ ಇರ್ತಾರೆ, ಅವರು ದಿನ 10 ಗಂಟೆ 12 ಗಂಟೆ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ. ಈವನ್ ಬ್ಲೂ ಲೈಟ್ ಕೂಡ ಸ್ಕಿನ್ನಿಗೆ ಡ್ಯಾಮೇಜ್ ಕಾಸ್ ಮಾಡುತ್ತೆ. ಸೊ ಅಂಥವ್ರಲ್ಲಿ ಎಸ್ಪೆಷಲಿ ಬ್ಲೂ ಲೈಟ್ ಸನ್ಸ್ಕ್ರೀನ್ ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಸನ್ಸ್ಕ್ರೀನ್ ಬರೀ ಫೇಸಿಗೆ ಅಷ್ಟೇ ಅಲ್ಲ, ನೀವು ಈವನ್ ಹ್ಯಾಂಡ್ಸು ಮತ್ತು ಯಾವ ಬಾಡಿ ಎಕ್ಸ್ಪೋಜರ್ ಆಗುತ್ತೋ ಅಲ್ಲಿ ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಕಿವಿಗೆ ಮತ್ತು ಕತ್ತಿಗೆ ತುಂಬ ಜನ ಮಿಸ್ ಮಾಡ್ತಾರೆ, ಅಲ್ಲೂ ಕೂಡ ಹಚ್ಬೇಕಾಗತ್ತೆ ಮೇಡಮ್ ಸನ್ಸ್ಕ್ರೀನ್. ಹೌದು, ನೀವು ಇದು ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ನನಗೆ ಕೇಳಬೇಕಾದ್ರೆ, ಇವಾಗ ಸನ್ಸ್ಕ್ರೀನ್ ಅಲ್ಲಿ ಸರ್ SPF 30-50 ಆ ಥರ ಇರುತ್ತಲ್ಲ. ಸೊ ಅಂದರೆ ಸರ್ಟನ್ ಏಜ್ಗೆ 30-50 ಆ ಥರ ಯೂಸ್ ಮಾಡಬೇಕಾ? ಯಾವುದು ಬೆಸ್ಟ್? 30 ಬೆಸ್ಟಾ 50 ಬೆಸ್ಟಾ? ಅದಕ್ಕಿಂತ ಜಾಸ್ತಿ ಬರುತ್ತೆ 60 ಕೂಡ ಇದೆ. ಸೊ 99 ಕೂಡ ಅದು. ಬಟ್ ಬೆಸ್ಟ್ ಬಂದು ಯೂಸ್ ಮಾಡೋದು ನಿಮಗೆ ಪಿಗ್ಮೆಂಟೇಷನ್ ಏನಾದಿತ್ತು, ಪ್ರಾಬ್ಲಮ್ ಇತ್ತು, ಅಥವಾ ಏನೋ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ತೊಗೊತಿದ್ದೀರಾ, ಇಲ್ಲ ಲೇಸರ್ ಮಾಡಿಸ್ತಾ ಇದ್ದೀರಾ, ಕೆಮಿಕಲ್ ಪೀಲಿಂಗ್ ಏನಾದ್ರು ಮಾಡಿಸ್ತಾ ಇದ್ದೀರಾ ಅವ್ರಿಗೆ ನೀವು SPF 50 ಯೂಸ್ ಮಾಡೋದು ಒಳ್ಳೆಯದು. ಇಲ್ಲ ನಾರ್ಮಲ್ ನನಗೇನು ಪಿಗ್ಮೆಂಟೇಷನ್ ಇಲ್ಲ ಸರ್, ಆ್ಯಸ್ ಎ ಸ್ಕಿನ್ ಮೇಂಟೆನೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ನಾನು ತುಂಬ ಬಿಸಿಲಿರೋ ಜಾಗದಲ್ಲಿಲ್ಲ, ಕೆಲವೊಬ್ರು ಚಿಕ್ಕಮಂಗ್ಳೂರು ಆ ಕಡೆ, ಹಾಸನ ಕಡೆ, ಇದು ಮಡಿಕೇರಿ ಕಡೆ ಇದ್ದವ್ರಿಗೆ ಬಿಸಿಲಿರಲ್ಲ, ಅವ್ರಿಗೆಲ್ಲ 30 SPF ಸಾಕು ಮೇಡಮ್. ಓಕೆ. ಆಮೇಲೆ ನೀವು ಕಾಸ್ಮೆಟಿಕ್ಸ್ ಅಂತ ಹೇಳಿದ್ರಿ. ಸೊ ಇದ್ರ ಬಗ್ಗೆ ನಮ್ಮ ಒಂದು ವೀಕ್ಷಕರು ಏನಿದ್ದಾರೆ ಎಲ್ಲರಿಗೂ ತುಂಬಾ ಬೇಕಾದಂತಹ ಪ್ರಶ್ನೆ ಇದು, ಮತ್ತೆ ಮಾಹಿತಿ. ದಯವಿಟ್ಟು ಇದನ್ನ ಎಲ್ಲರೂ ಸಹ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನಂತಂದ್ರೆ ನಮ್ಮ ಜನ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ, ಇವತ್ತು ಆ್ಯಡ್ ಟಿವಿಯಲ್ಲಿ ಏನು ಅಡ್ವರ್ಟೈಸ್ ಬರುತ್ತೆ, ಒಂದು ಸೋಪ್ ಬರುತ್ತೆ, ನಾನು ಪ್ರಾಡಕ್ಟ್ ಯಾವುದು ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಆ ಪ್ರಾಡಕ್ಟನ್ನು ಇದು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾವುದೇ ಪ್ರಾಡಕ್ಟ್ ಆಗಿರಲಿ, ಸೋಪ್ ಆಗಿರ್ಬೋದು, ಒಂದು ಕ್ರೀಮ್ ಆಗಿರ್ಬೋದು, ಒಂದು ಲೋಷನ್ ಆಗಿರ್ಬೋದು, ಒಂದು ಸನ್ಸ್ಕ್ರೀನ್, ಎನಿ
ಕಾಸ್ಮೆಟಿಕ್ಸ್ ಫೇಸ್ಗೆ ದೇಹಕ್ಕೆ ಬಳಸುವಂಥ ಚರ್ಮಕ್ಕೆ ಬಳಸುವಂಥದ್ದು. ಸೊ ಅವರು ಇವಾಗ ತುಂಬ ಅಡ್ವರ್ಟೈಸ್ ಮಾಡಿಬಿಡ್ತಾರೆ, ಇದು ಹಾಕೊಂಡ್ಬಿಟ್ರೆ 1 ವೀಕಲ್ಲೇ ಬೆಳಗಾಗಿ ಹೋಗ್ಬಿಡ್ತಾರೆ, 1 ವೀಕ್ಗೆ 5 ಡೇಸ್ಗೆ ಪಿಗ್ಮೆಂಟೇಷನ್ ಹೊಟ್ಟೋಗುತ್ತೆ, ಸ್ಕಿನ್ ಎಲ್ಲ ಗ್ಲೋ ಬರುತ್ತೆ, ಇದರಲ್ಲಿ ಗ್ಲುಟೋತಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಈ ಥರ ಎಲ್ಲ ಪ್ರಾಡಕ್ಟ್ಸ್ ತೋರಿಸ್ತಾರಲ್ಲ ಸರ್ ಅಡ್ವರ್ಟೈಸ್ಮೆಂಟಲ್ಲಿ. ಹೌದು ಮೇಡಮ್. ಸೊ ಇದು ಎಲ್ಲರಿಗೂ ಸೆಟ್ ಆಗುತ್ತಾ? ಇಲ್ಲ ಮೇಡಮ್, ಇದು ಎಲ್ಲರಿಗೂ ಸೆಟ್ ಆಗಲ್ಲ. ಫಸ್ಟ್ ಅವ್ರ ಒಬ್ಬೊಬ್ರದ್ದು ಒಂದೊಂದು ಸ್ಕಿನ್ ಒಂಥರ, ಒಬ್ಬೊಬ್ರು ಒಂದೇ ತರ ಇರೋ, ಎಲ್ಲರೂ ಒಂದೇ ತರ ಇಲ್ಲ. ಸೊ ಒಬ್ಬೊಬ್ರು ಒಂದೊಂದ್ ತರ ಇರೋದು. ನಮ್ದು ಸ್ಕಿನ್ ಕೂಡ ಒಬ್ಬೊಬ್ರು ಸ್ಕಿನ್ ಒಂದೊಂದ್ ತರ ಡಿಫ್ರೆಂಟ್ ಇರುತ್ತೆ. ನಿಮ್ ಸ್ಕಿನ್ ಆಯಿಲಿ ಸ್ಕಿನ್ ಆಗಿರ್ಬೋದು, ಇಲ್ಲ ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಇರ್ಬೋದು, ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು, ಇಲ್ಲ ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು. ಸೊ ನಿಮ್ಮ ಸ್ಕಿನ್ನಿಗೆ ನೋಡಿಕೊಂಡು ತೊಗೊಳೋ ಪ್ರಾಡಕ್ಟ್ಸ್ ಒಳ್ಳೇದು ಮ್ಯಾಮ್. ಈ ಕೆಲವೊಬ್ಬರಿಗೆ ಪಿಗ್ಮೆಂಟೇಷನ್ ಬೇರೆ ಕಾರಣದೆ ಅಂತ, ನಿಮಗೆ ಪಿಗ್ಮೆಂಟೇಷನ್ ಬೇರೆ ಕಾರಣ ಇರುತ್ತೆ. ಸೊ ಅವ್ರು ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತ ಸುಳ್ಳೋದು. ಯಾಕಂದ್ರೆ ಅವ್ರ ಕಾರಣ ಇದ್ದಿದೆ ಬೇರೆ, ನಿಮ್ಮ ಕಾರಣನೇ ಬೇರೆ. ಸೊ ನೀವು ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನೀವು ಪ್ರಾಪರಾಗಿ ನೀವು ಸ್ಕಿನ್ ಕೇರ್ ರೂಟೀನ್ ಅಂತ ಡಾಕ್ಟರ್ ತೊಗೊಂಡು, ಇನ್ಕ್ಲೂಡಿಂಗ್ ಫ್ರಮ್ ಫೇಸ್ ವಾಶಿಂದ ಇಟ್ಕೊಂಡು ನಿಮ್ಮ ಸನ್ಸ್ಕ್ರೀನ್ವರೆಗೂ ಮಾಯ್ಶ್ಚರೈಸರ್ ಆಗಲಿ, ಪಿಗ್ಮೆಂಟೇಷನ್ ಕ್ರೀಮ್ ಆಗಲಿ, ಸೀರಮ್ಸ್ ಆಗಲಿ, ಸನ್ಸ್ಕ್ರೀನ್ ಎಲ್ಲ ರೆಗ್ಯುಲರ್ ಆಗಿ ಡಾಕ್ಟರ್ ಏನು ಬರ್ಕೋದನ್ನು ಕರೆಕ್ಟಾಗಿ ಫಾಲೋ ಮಾಡಿದೆ ನಿಮಗೆ ಖಂಡಿತ ರಿಸಲ್ಟ್ ಬರುತ್ತೆ. ಬಟ್ ಇನ್ನೊಂದೇನಂದರೆ ತುಂಬ ಟೈಮ್ ಇರುತ್ತೆ. ನಮ್ಮ ಸ್ಕಿನ್ನಿಗೆ ನೀವು 1 ವೀಕಲ್ಲಿ 15 ಡೇಸಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಾರ್ದು. ಸ್ಕಿನ್ ಏನೇ ಇದನ್ನು ಲಾಂಗ್ ಟರ್ಮ್, ನಿಮ್ಗೆ ಅಟ್ಲೀಸ್ಟ್ ಮಿನಿಮಮ್ ಏನೊಂದು 6 ರಿಂದ 8 ವಾರ ಟೈಮ್ ಕೊಡಬೇಕಾಗತ್ತೆ ನೀವು ರಿಸಲ್ಟ್ ನೋಡೋದಕ್ಕೆ. ಈ ಪಾಯಿಂಟ್ನ ಎಲ್ಲರೂ ಸಹ ನೋಟ್ ಮಾಡ್ಕೊಳ್ಳಿ. ಏಕೆ ಅಂತಂದ್ರೆ ನಾವು ಅಡ್ವರ್ಟೈಸಲ್ಲಿ ಬರೋ ಸೋಪ್ನ ಏನೋ ಕ್ರೀಮನ್ನ ಪಿಗ್ಮೆಂಟೇಷನ್ಗೆ ತುಂಬಾ ಜನ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಷ್ಟೋ ಜನ ನೋಡಿದ ತಕ್ಷಣ ಒಂದು ಪ್ರಾಡಕ್ಟ್ ರಿಲೀಸ್ ಆಯಿತು ಅಂದಿದ ತಕ್ಷಣ ಹೋಗಿ ಪರ್ಚೇಸ್ ಮಾಡಿ ಅದನ್ನು ಯೂಸ್ ಮಾಡಿಬಿಡ್ತಾರೆ. ಸ್ಕಿನ್ ಟೋನು ಸೆಟ್ ಆಗಬೇಕಂದ್ರೆ ಇಟ್ ವಿಲ್ ಟೇಕ್ ಲಿಟಲ್ ಬಿಟ್ ಆಫ್ ಟೈಮ್. ಎಲ್ಲದಕ್ಕೂ ಸಹ ಒಂದು ಸಮಯ ಅನ್ನೋದು ಬೇಕಾಗುತ್ತೆ. ನೋಡಿ, ನನಗೆ ಒಂದು ಸರ್ ಬಗ್ಗೆ ಒಂದು ಸುಮಾರು ಜನರ ಒಂದಷ್ಟು ಪೇಷಂಟ್ಸ್, ಐ ಮೀನ್ ಕ್ಲೈಂಟ್ಸ್ ಅಂತಾನೆ ಹೇಳ್ಬೋದು, ಪೇಷಂಟ್ಸ್ ಅಂತ ತೋರಿಸ್ಕೊಂಡು ಬಂದಿರೋದ್ರೆ ಸರ್ ಹತ್ರ ಕನ್ಸಲ್ಟೇಷನ್ ತಗೊಂಡು ಸರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾರೆ. 1-2-3 ಹೇಳಿದ್ರು. ಸರ್ ಡೈಲಿ ರೊಟೀನ್ ಅಂದರೆ ಈಗ ನಾವು ಏನು ಮಾಡ್ತೀವಿ, ಡೈಲಿ ಯಾವುದೋ ಒಂದು ನಮಗೆ ಬೇಕಾಗಿರುವಂತಹ ಒಂದು ಕ್ರೀಮ್ ಹಾಕ್ತೀವಿ, ಫೌಂಡೇಶನ್ ಹಾಕ್ತೀವಿ, ಯಾವುದೋ ಒಂದು ಇದಕ್ಕೆ ಸೆಟ್ ಆಗಿಬಿಟ್ಟಿರ್ತೀವಿ. ನೋಡಿ, ಎಲ್ಲರಿಗೂ ಎಲ್ಲ ಒಂದು ಕ್ರೀಮ್ಸು ಲೋಷನ್ಸು ಎಲ್ಲ ಸೆಟ್ ಆಗೋದಿಲ್ಲ. ಯಾಕಂದರೆ ನೋಡಿ, ಎಲ್ಲ ಸ್ಕಿನ್ ಟೋನು ಒಂದೇ ಥರ ಇರೋದಿಲ್ಲ, ಎಲ್ಲರ ಬ್ಲಡ್ ಗ್ರೂಪು ಒಂದೇ ಥರ ಇರೋದಿಲ್ಲ, ಎಲ್ಲರ ಫುಡ್ ಸ್ಟೈಲು ಒಂದೇ ಥರ ಇರೋದಿಲ್ಲ. ಸೊ ಅವರವರ ಒಂದು ಶೈಲಿಗೆ ತಕ್ಕನಾಗಿ ಅವರವರ ಸ್ಕಿನ್ ಇರುತ್ತೆ. ಸೊ ಹಾಗಿದ್ದಾಗ ನಿಮಗೆ ಪರ್ಮನೆಂಟ್ ಬ್ಯೂಟಿ ಬೇಕು, ನಾನು ಲೈಫ್ ಟೈಮ್ ಚೆನ್ನಾಗಿರಬೇಕು, ನಮ್ಮ ಪ್ರೊಫೆಷನಲ್ಗೆ ಈ ಬ್ಯೂಟಿ ಬೇಕೇ ಬೇಕು ಅನ್ನೋರು ದಯವಿಟ್ಟು ಒಂದು ಸಲ ಡಾಕ್ಟರ್ ರಾಕೇಶ್ ಸರ್ ಅವ್ರನ್ನ ಕನ್ಸಲ್ಟ್ ಮಾಡಿ, ನಿಮ್ಮ ಸ್ಕಿನ್ ಟೋನ್ ಹೇಗಿದೆ, ನಿಮ್ಮ ಸ್ಕಿನ್ ಯಾವ ಒಂದು ಅಂದರೆ ಯಾವ ರೇಂಜಲ್ಲಿ ಇದೆ, ಅಂದರೆ ಯಾವ ಥರ ಸ್ಕಿನ್ನಲ್ಲಿ ಯಾವುದು ಒಂದು ರೀತಿಯಲ್ಲಿ ನಿಮ್ಮ ಸ್ಕಿನ್ ಇದೆ, ನಿಮ್ಮ ಸ್ಕಿನ್ ಆಯಿಲ್ ಸ್ಕಿನ್ನ, ಡ್ರೈ ಸ್ಕಿನ್ನ, ಪಿಂಪಲ್ ಸ್ಕಿನ್ನ, ಮಾರ್ಕ್ ಸ್ಕಿನ್ನ. ಸೊ ಎಲ್ಲನೂ ಸಹ ಕರೆಕ್ಟಾಗಿ ಅನಲೈಸ್ ಮಾಡ್ತಾರೆ ಸರ್. ಮತ್ತು ಸರ್ ನಿಮಗೆ ಸ್ಕಿನ್ಗೆ ಸೆಟ್ ಆಗುವಂತಹ ಒಂದು ಟ್ರೀಟ್ಮೆಂಟ್ನ ಕೊಡ್ತಾರೆ. ಒಂದು ಫೇಸ್ ವಾಶ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ನೈಟ್ ಕ್ರೀಮ್ ಆಗಿರ್ಬೋದು, ಮಾರ್ಕ್ಸ್ ಕ್ರೀಮ್ ಆಗಿರ್ಬೋದು, ಫುಲ್ ಒಂದು ಸೆಟ್ ಮಾಡಿ ಕೊಡ್ತಾರೆ ಸರ್. ಸೊ ಆ ಸೆಟ್ಟಿನ ಮಿನಿಮಮ್ 6 to 8 months ನೀವು ಪರ್ಫೆಕ್ಟಾಗಿ ಯೂಸ್ ಮಾಡಿದ್ದೆ ಆದರೆ ನಿಮ್ಮ ಸ್ಕಿನ್ ಫೋರ್ಸ್ ಒಳಗಡೆ ಎಲ್ಲ ಏನು ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಚೆನ್ನಾಗೇ ಇರುತ್ತೆ ಅಂದ್ಕೊಳ್ಳಿ, ಇನ್ನೂ ಚೆನ್ನಾಗಾಗುತ್ತೆ. ಸೊ ಹಾಳಾಗಿದೆ ಅಂತಂದರೆ ಆ ಫೋರ್ಸ್ ಎಲ್ಲ ಕ್ಲಿಯರ್ ಆಗಿ ಒಳಗಡೆಯಿಂದ ಗ್ಲೋಯಿಂಗ್ ಸ್ಕಿನ್ ಅನ್ನೋದು ಅದು ನಮಗೆ ನಮ್ಮ ಬಾಡಿಯಲ್ಲೇ ಉತ್ಪತ್ತಿ ಆಗುತ್ತೆ. ಸೊ ಆ ಥರ ಒಳ್ಳೆ ಟ್ರೀಟ್ಮೆಂಟನ್ನು ಸರ್ ಅವರ ಕ್ಲಿನಿಕಲ್ಲಿ ಕೊಡ್ತಾ ಇದ್ದಾರೆ. ಕ್ಲಿನಿಕ್ ಬಂದು ನೀಲಾದ್ರಿ ಕ್ಲಿನಿಕ್, ನಿಯರ್ ದರ್ಗಾ, MG ರೋಡ್, ಚಿಕ್ಕಬಳ್ಳಾಪುರ ಟೌನ್. ಸರ್ ಈ ಕ್ಲಿನಿಕಲ್ಲಿ ಸಂಡೇ ಮತ್ತು ಫ್ರೈಡೆ 11 to 2 PM ವರೆಗೂ ಅವೈಲಬಿಲಿಟಿ ಇರ್ತಾರೆ. ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಟೋಕನ್ನ ಬುಕ್ ಮಾಡಿಕೊಂಡು ಆ ಟೈಮಿಂಗ್ಸಲ್ಲಿ ಹೋಗಿ ನೀವು ತೋರಿಸ್ಕೊಳ್ಳಿ. ಒಂದ್ಸಲ ವಿಸಿಟ್ ಮಾಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸಮಸ್ಯೆ ಬಂದು ಸರ್ ತುಂಬ ಇರೋದು ಹೇರ್ ಪ್ರಾಬ್ಲಮ್. ಹೌದು, ಹೇರ್ ಪ್ರಾಬ್ಲಮ್. ಸೊ ತುಂಬಾ ಡ್ಯಾಂಡ್ರಫ್, ಸರ್ ಈಗ ಹೇರ್ ಫಾಲ್ ಆಗ್ತಿದೆ ಅಂದ್ರೆ ಡ್ಯಾಂಡ್ರಫ್ ಇಂದ ಅಂತ ಕೆಲವರು ಹೇಳ್ತಾರೆ. ಕೆಲವರು ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ನೀವು ಹೇಳಿದ್ರಲ್ಲ ಶಾಂಪೂನು ಇರ್ಬೋದು. ಸೊ ಎಲ್ಲರೂ ಚೆನ್ನಾಗಿರೋ ಶಾಂಪೂ ತೋರಿಸ್ತಾ ಇದ್ರೆ ಅಂತ ತಗೊಂಡು ಯೂಸ್ ಮಾಡ್ಬಿಡ್ತೀವಿ. ಸೊ ಶಾಂಪೂನು ಇರ್ಬೋದು. ಸೊ ಏನ್ ರೀಸನ್ ಅಂತೀರಾ ಸರ್ ಹೇರ್ ಫಾಲ್ಗೆ? ನಮ್ಮ ಹೇರ್ ಫಾಲು ಗಂಡು ಮಕ್ಕಳಲ್ಲಿ ಕೆಲವೊಂದು ಕಾರಣಗಳಿರುತ್ತೆ, ಹೆಣ್ಮಕ್ಳಲ್ಲಿ ಬೇರೆ ಕಾರಣಗಳಿರುತ್ತೆ. ಸೊ ಕಾಮನ್ ಆಗಿ ನೋಡೋದು ಗಂಡು ಮಕ್ಕಳಲ್ಲಿ ತುಂಬ ಹೇರ್ ಫಾಲ್ ನೋಡ್ತೀವಿ. ಗಂಡು ಮಕ್ಳಿಗೆ ಮೇನ್ ಕಾರಣ ಬಂದು ಮೇಲ್ಪಾಟನ್ ಬಾಳ್ನೆಸ್ ಅಂತ ಕರಿತೀವಿ, ಅಥವಾ ಏನಾದರೂ ಜೆನೆಟಿಕ್. ನಿಮ್ಮ ತಂದೆಗಿರ್ಬೋದು ಬಾಳ್ನೆಸ್ಸು, ಅಥವಾ ತಾಯಿಗೆ ಏರ್ ಡೆನ್ಸಿಟಿ ಕಮ್ಮಿ ಇರ್ಬೋದು, ಕೂದಲು ಕಮ್ಮಿ ಇರ್ಬೋದು. ಮತ್ತು ತಾಯಿ ಕಡೆಯಿಂದ ಯೂಶಲಿ ಬರೋದು ನಮಗೆ ಜೀನ್ಸ್ ತಾಯಿ ಕಡೆಯಿಂದ ಬರೋದು. ಮತ್ತು ತಾಯಿ ಕಡೆ ಅಣ್ಣ ತಮ್ಮಂದಿರ್ತಾರೆ, ಅವರಲ್ಲಿ ಹೇರ್ ಫಾಲ್ ಇತ್ತು ಅಂದರೆ ಗಂಡು ಮಕ್ಕಳಲ್ಲಿ ಯೂಶಲಾಗಿ ಕಾಮನ್ ಆಗಿ ನೋಡ್ತೀವಿ. ಕೆಲವೊಬ್ರು ಏನು ಹೇಳ್ತಾರೆ ಸರ್ ಜೆನೆಟಿಕ್ ಅಂದರೆ ನನಗಿದೆ, ನನ್ನ ತಮ್ಮನಿಗಿಲ್ಲ, ಆ ಥರ ಅಲ್ಲ. ಸೊ ನಿಮಗೆ ಬಂದಿರೋ ಜೀನ್ಸ್ ಬೇರೆ ಇರುತ್ತೆ, ನಿಮ್ಮ ತಮಗೆ ಬಂದಿರೋ ಜೀನ್ಸ್ ಬೇರೆ ಇರುತ್ತೆ. ಸೊ ನಿಮಗಿರೋ ಹೇರ್ ಫಾಲ್ ನಿಮ್ಮ ತಮಗಿರಬೇಕು, ಅಣ್ಣಗಿರಬೇಕು ಅಂತ ಏನಿಲ್ಲ. ಸೊ ಅದು ಕಾಮನ್ ಆಗಿ ಬರೋದು ಹೇರ್ ಫಾಲು. ಸೊ ಇದು ಬಂದವ್ರಿಗೆ ಪ್ರಾಬ್ಲಮ್ ಏನಂದರೆ ಮ್ಯಾಮ್, ಇದಕ್ಕೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಥರ ಇಲ್ಲ. ಸೊ ಇದಕ್ಕೊಂದು ರೋಟೀನ್ ಥರ ಬರ್ಕೊಡ್ತೀವಿ, ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರಬೇಕಾಗುತ್ತೆ. ಮತ್ತು ಕೆಲವೊಂದು ಹೆಣ್ಮಕ್ಳಲ್ಲಿ ಏನಕ್ಕೆ ಕಾರಣ ಬರುತ್ತೆ ಅಂದರೆ, ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ನೋಡೋದು ನಾವು ಡೆಲಿವರಿ ಆದಮೇಲೆ. ಹೌದು,
ಒಂದು 3-4 ತಿಂಗಳು ಆಗಿರುತ್ತೆ ಡೆಲಿವರಿ ಆದಾಗ. ಅವಾಗ ಏನಾಗುತ್ತೆ, ಸೊ ಡೆಲಿವರಿ ಆಗ್ಬೇಕಾದ್ರೆ ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ ಹೆಣ್ಮಕ್ಳು. ಸೊ ಆ ಸ್ಟ್ರೆಸ್ಸಿಂದ ಆಗೋದು ಏರ್ಫಾಲು. ಮತ್ತು ಕಾಮನಾಗಿ ಇಬ್ಬರಲ್ಲೂ ಗಂಡು ಮಕ್ಳು ಹೆಣ್ಮಕ್ಳು ಏನು ನೋಡ್ತೀವಿ ಅಂದರೆ ಡಿಫಿಷಿಯನ್ಸಿ, ವಿಟಮಿನ್ ಡಿಫಿಷಿಯನ್ಸಿ. ಯಾರು ವಿಟಮಿನ್ D3 ಕಮ್ಮಿ ಇರುತ್ತೆ, ಯಾರು ಮನೆಯೊಳಗಡೆ ಇರ್ತಾರೆ, ಆಚೆ ಹೋಗಲ್ಲ ಅಂಥವ್ರಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ತುಂಬ ಇರುತ್ತೆ. ಆಮೇಲೆ ವಿಟಮಿನ್ B12, ಎಸ್ಪೆಷಲಿ ಪ್ಯೂರ್ ವೆಜಿಟೇರಿಯನ್ಸ್ ಯಾರು ಇರ್ತಾರೋ ಅವ್ರಲ್ಲಿ ವಿಟಮಿನ್ B12 ಡಿಫಿಷಿಯನ್ಸಿ ಇರುತ್ತೆ. ಮತ್ತು ಹೆಣ್ಮಕ್ಳಲ್ಲಿ ಐರನ್ ಹಿಮೋಗ್ಲೋಬಿನ್ ಇರುತ್ತೆ, ಮೈಯಲ್ಲಿ ರಕ್ತ ಅದು ಕಮ್ಮಿ ಇರುತ್ತೆ, ಅದರಿಂದ ಏರ್ಫಾಲ್ ಆಗುತ್ತೆ. ಮತ್ತು ಕೆಲವೊಂದು ವಿಟಮಿನ್ಸ್ ಆಗಲಿ, ಜಿಂಕ್ ಆಗಲಿ, ಮಿನರಲ್ಸ್ ಅವೆಲ್ಲ ತುಂಬ ಕಮ್ಮಿ ಇದೆ, ಅದರಿಂದ ಏರ್ಫಾಲ್ ಆಗುತ್ತೆ. ಮತ್ತು ಕೆಲವೊಂದು ಸಲ ವೈರಲ್ ಫೀವರ್ ಆಗಲಿ ಅಥವಾ ಡೆಂಗ್ಯೂ ಆಗಲಿ, ಚಿಕನ್ ಗುನ್ಯಾ ಅದು ಬಂದಿತ್ತು ಅಂದರೆ ಇಮಿಡಿಯೇಟಾಗಿ ನಿಮ್ಗೆ ಏರ್ಫಾಲ್ ಆಗಲ್ಲ, 2-3 ಮಂತ್ಸ್ ಆಗಿ ನಿಮಗೆ ಏರ್ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಇವೆಲ್ಲ ಏನು ಪ್ರಾಬ್ಲಮ್ ಅಲ್ಲ. ಇದೇನೆಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಒಂದು ಸೀರಮ್ ಮತ್ತು ಒಂದು ಟ್ಯಾಬ್ಲೆಟ್ಸ್ ಅಥವಾ ಏನು ನೋಡ್ಕೊಂಡು ಕಂಡೀಷನ್ ನೋಡಿಕೊಂಡು, ಅಥವಾ ಮಿನಾಕ್ಸ್ಟೈಲ್ ಅಂತ ಕರಿತೀವಿ ಅದು ಬೇಕೋ ಅದನ್ನ ನೋಡ್ಕೊಂಡು ಡಾಕ್ಟರ್ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದು ಯೂಶಲಿ ಒಂದು 6 ಮಂತ್ಸ್ to 8 ಮಂತ್ಸ್ ತೊಗೊಬೇಕಾಗುತ್ತೆ. ಸೊ ತೊಗೊಂಡ್ರೆ ರೋಟೀನಾಗಿ ಫಾಲೋ ಮಾಡಿದ್ರೆ ನಿಮಗೆ ಏರ್ಫಾಲ್ ಸ್ಟಾಪ್ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ನೀರಿಂದ ಬರ್ತಾರೆ, ಪೊಲ್ಯೂಷನ್ನು ಮತ್ತು ನೀರು. ಸೊ ಯಾರಲ್ಲಿ ಉಪ್ಪು ನೀರು ಜಾಸ್ತಿ ಇರುತ್ತೆ ಅವರಲ್ಲಿ ಸ್ವಲ್ಪ ಏರ್ಫಾಲ್ ಮತ್ತು ಏರ್ ಡ್ಯಾಮೇಜ್ ಜಾಸ್ತಿ. ಅಂಥವ್ರು ಏನು ಮಾಡಬೇಕು, ವಾಟರ್ ಸಾಫ್ಟ್ನರ್ ಯೂಸ್ ಮಾಡಬೇಕಾಗುತ್ತೆ ಅಥವಾ RO ವಾಟರ್ ಯೂಸ್ ಮಾಡಬೇಕಾಗುತ್ತೆ ಏರ್ ವಾಶ್ ಮಾಡೋಕ್ಕೆ. ಮತ್ತು ಯಾರು ತುಂಬ ಸ್ಟ್ರೆಸ್ ತೊಗೊತಾರೆ, ಸೊ ಸಣ್ಣ ವಿಷಯಕ್ಕೆ ಯಾರು ಸ್ಟ್ರೆಸ್ ತೊಗೊತಾರಲ್ಲ ಅವರಲ್ಲೂ ಸಹ ಏರ್ಫಾಲ್ ನೋಡ್ತೀವಿ. ಮತ್ತು ನೀವು ಹೇಳ್ದಾಗೆ ಡ್ಯಾಂಡ್ರಫಲ್ಲಿ ಏರ್ಫಾಲ್ ಖಂಡಿತ ಬರುತ್ತೆ. ಸೊ ಎಸ್ಪೆಷಲಿ ಡ್ಯಾಂಡ್ರಫ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ವಿಂಟರಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಸೊ ವಿಂಟ್ರಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆದಾಗ ಏನಾಗುತ್ತೆ, ವಿಂಟ್ರಲ್ಲಿ ಸಹ ಏರ್ಫಾಲ್ ಸಹ ಜಾಸ್ತಿ ಆಗುತ್ತೆ ಅದರಿಂದ. ಸೊ ಇನ್ನೊಂದು ಏನಂದರೆ ಡ್ಯಾಂಡ್ರಫ್ ಬರೋದ್ರಿಂದ, ಡ್ಯಾಂಡ್ರಫ್ ಬಂದಾಗ ಏನು ಮಾಡ್ತಾರೆ ಎಷ್ಟು ಜನ ಎಣ್ಣೆ ಹಚ್ಚೋಕ್ಕೆ ಶುರು ಮಾಡ್ತಾರೆ, ಬಟ್ ಅದು ತಪ್ಪು. ಸೊ ಡ್ಯಾಂಡ್ರಫ್ ಬರೋದು ಎಣ್ಣೆ ಹಚ್ಚೋದ್ರಿಂದ. ಸೊ ಆದಷ್ಟು ನೀವು ತಲೆಗೆ ಎಣ್ಣೆ ಹಚ್ಚೋದನ್ನ ಕಮ್ಮಿ ಮಾಡಬೇಕಾಗುತ್ತೆ ಡ್ಯಾಂಡ್ರಫ್ ಇದ್ದವ್ರಿಗೆ. ಅಂಥವ್ರಿಗೆ ಡ್ಯಾಂಡ್ರಫ್ಗೆ ಕಮ್ಮಿ ಆಗುವಂಥ ಸ್ಪೆಸಿಫಿಕ್ ಮೆಡಿಕೇಟೆಡ್ ಶ್ಯಾಂಪೂಸ್ ಬರುತ್ತೆ. ನಾರ್ಮಲಾಗಿ ನೀವು ಬೇರೆ ಅಂಗಡಿಯಲ್ಲಿ ಸಿಗೋದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಲ್ ಅಷ್ಟು ಹೆಲ್ಪ್ ಆಗೋಲ್ಲ. ಸೊ ಮೆಡಿಕೇಟೆಡ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಬರುತ್ತೆ. ಅದನ್ನು ನೀವು ರೆಗ್ಯುಲರ್ ಸ್ಟಾರ್ಟ್ ಮಾಡಿದ್ರೆ ನೀವು ಅಟ್ಲೀಸ್ಟ್ ವಿತಿನ್ 30 ಡೇಸ್ ಅಥವಾ 2 ಮಂತ್ಸ್ ಒಳಗಡೆ ನಿಮಗೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಒನ್ಸ್ ಡ್ಯಾಂಡ್ರಫ್ ಕಮ್ಮಿ ಆದ ನಿಮಗೆ ಆಟೋಮೆಟಿಕ್ ಏರ್ಫಾಲ್ ಸಹ ಕಮ್ಮಿ ಆಗುತ್ತೆ. ಓಕೆ, ಈಗ ಹೇರ್ ಫಾಲ್ ಆಗ್ತಿದೆ ಅಂತ ತುಂಬ ಜನ ಏನು ಮಾಡ್ತಾರೆ, ನಾನು ಶಾಂಪು ಚೇಂಜ್ ಮಾಡಬೇಕು, ನಾನು ಆಯಿಲ್ ಚೇಂಜ್ ಮಾಡಬೇಕು ಅಂತಾರೆ. ಸೊ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಔಟರ್ ಸ್ಕಿನ್ ಆಚೆ ನಾವು ಬಿಲ್ಡ್ ಮಾಡೋ ಅಂಥದ್ದು. ಸೊ ನಾವು ಆ್ಯಕ್ಚುಲಿ ಇನ್ನರ್ ತೊಗೋಬೇಕು ಅನ್ಸುತ್ತೆ ಆ್ಯಕ್ಚುಲಿ, ಅಲ್ವಾ? ಮೈನ್ಲಿ ಅದು ವಿಟಮಿನ್ಸ್ ಪ್ರಾಬ್ಲಮ್ ಇರೋದ್ರಿಂದ ಒಳಗಡೆಯಿಂದ ಪ್ರಾಬ್ಲಮ್ ಇದ್ದಾಗ ಹೊರಗಡೆ ಹೇರ್ ಫಾಲ್ ಆಗೋದು. ಸೊ ದಿ ಬೆಸ್ಟ್ ಔಟರ್ ಟ್ರೀಟ್ಮೆಂಟ್ ಇನ್ನರ್ ಟ್ರೀಟ್ಮೆಂಟ್ ಇಸ್ ಬೆಟರ್. ಈಗ ಹೇರ್ ಫಾಲ್ ಗೆ ಶಾಂಪೂ ಏನು ಯೂಸ್ ಮಾಡ್ತೀವಿ ಅದು ನೀವು ಬೇಸಿಕಲಿ ಏನೇ ಆಚೆ ಇರೋದು ನೋಡ್ತಾ ಅದೆಲ್ಲ ಡೆಡ್ ಹೇರ್. ಸೊ ಏನು ಏರಿಗೆ ಜೀವ ಇರೋದಿಲ್ಲ ಅಂದ್ರೆ ಬುಡದಲ್ಲಿ ಏರಿಗೆ ಜೀವ ಇರೋದು, ಅದು ಬುಡಕ್ಕೆ ನೀವು ಶಾಂಪು ಹಾಕ್ರೆ ಹೋಗೋದಿಲ್ಲ. ಅದು ನೀವು ಊಟದ ಮುಖಾಂತರ ತಗೊಂಡ್ರೆ ಅದು ಹೋಗುತ್ತೆ. ಎಸ್ಪೆಷಲಿ ಯಾವ ಡಯಟ್ ಫಾಲೋ ಮಾಡ್ಬೇಕಂದ್ರೆ, ಈಗ ಪಂಪ್ಕಿನ್ ಸೀಡ್ಸ್ ಆಗಲಿ, ಈಗ ಸನ್ಫ್ಲವರ್ ಸೀಡ್ಸು, ಸೂರ್ಯಕಾಂತಿ ಬೀಜ, ಆ ಥರದ್ದು ಮಿಕ್ಸ್ಡ್ ಸೀಡ್ಸ್ ಬರುತ್ತೆ, ಅದನ್ನು ತೊಗೊಬೇಕಾಗುತ್ತೆ. ಮತ್ತು ಬ್ಲ್ಯಾಕ್ ಗ್ರೇಪ್ಸು, ಕಪ್ಪು ದ್ರಾಕ್ಷಿ, ಮತ್ತು ಡ್ರೈ ಫ್ರೂಟ್ಸಲ್ಲಿ ಬಂದದ್ದು ಆಲ್ಮಂಡ್ಸ್ ತೊಗೊಳ್ಳಿ, ಮತ್ತು ವಾಲ್ನಟ್ಸ್ ತೊಗೊಳ್ಳಿ. ಮತ್ತು ವೆಜಿಟೇರಿಯನ್ ಬಂದರೆ ಪನ್ನೀರು, ಜಾಸ್ತಿ ಪ್ರೋಟೀನ್ ಇದೆ ಸೋಯಾಬೀನಲ್ಲಿ, ಪ್ರೋಟೀನ್ ಜೊತೆ ಪ್ರೋಟೀನ್ ತೊಗೊಬೇಕು. ನಾನ್ ವೆಜಿಟೇರಿಯನ್ಸ್ ಪ್ರೋಟೀನ್ ಸೋರ್ಸ್ ಬಂದು ಅವ್ರಿಗೆ ಮೊಟ್ಟೆ ಮತ್ತು ಫಿಶಲ್ಲಿ ಚೆನ್ನಾಗಿರುತ್ತೆ, ಅದನ್ನು ತೊಗೊಳ್ಳಿ. ಮತ್ತು ಕ್ಯಾರೆಟ್ ತೊಗೊಳ್ಳಿ, ಪಪಾಯ ತೊಗೊಳ್ಳಿ. ಸೊ ಇದರಿಂದ ನಿಮಗೆ ಜಾಸ್ತಿ ಏರ್ ಗ್ರೋ ಆಗುತ್ತೆ. ಸರ್, ನಾನು ಇವಾಗ ನೀವು ಈ ವಿಟಮಿನ್ ಹೇಳಿದ್ದಕ್ಕೆ ನನಗೊಂದು ಐಡಿಯಾ ತಲೆಗೆ ಬಂತು. ಯಾಕೆಂದರೆ ನೋಡಿ, ಆಲ್ಮೋಸ್ಟ್ ಹೆಣ್ಮಕ್ಳಲ್ಲಿ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಚೆನ್ನಾಗಿ ಹೇರ್ ಗ್ರೋತ್ ಇರುತ್ತೆ. ಹೌದು ಮೇಡಮ್. ನಾವು ಹೆಣ್ಮಕ್ಳಲ್ಲಿ ಅಬ್ಸರ್ವ್ ಮಾಡ್ಕೋಬೋದು ಎಲ್ಲರೂ ನೋಡಿ. ಎವ್ರಿ ವುಮೆನ್ ಪ್ರೆಗ್ನೆನ್ಸಿಯಲ್ಲಿ ಏರು ಚೆನ್ನಾಗಿ ಗ್ರೋತ್ ಆಗಿರುತ್ತೆ, ದಪ್ಪ ಬಂದಿರುತ್ತೆ, ತುಂಬ ಒಳ್ಳೆ ಕಂಡೀಷನಲ್ಲಿ ಹೇರ್ ಇರುತ್ತೆ. ಸೊ ಯಾಕೆ ಅವಾಗ ಅಷ್ಟು ಚೆನ್ನಾಗಿರುತ್ತೆ ಅಂದರೆ, ಪ್ರೆಗ್ನೆನ್ಸಿಯಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲರೂ 99% ಒಳ್ಳೆ ಫುಡ್ ತೊಗೊತಾರೆ. ಅವ್ರಿಗೋಸ್ಕರ ಅಲ್ದಿದ್ರು ಬೇಬಿಗೋಸ್ಕರ ಆದರೂ ತೊಗೊತಾರೆ ನಮ್ಮ ಹೆಣ್ಮಕ್ಳು. ಸೊ ಹಾಗಾಗಿ ಅವಾಗ ಒಳ್ಳೆ ಹೇರ್ ಗ್ರೋತ್ ಅನ್ನೋದಾಗುತ್ತೆ. ಸೊ ಸರ್ ಹೇಳಿದ್ದು ಎಲ್ಲೋ ಒಂದು ಕಡೆ 100% ಸತ್ಯ ಅನಿಸುತ್ತೆ. ಯಾಕೆಂದರೆ ನಾವು ಹೊರಗಡೆ ಶಾಂಪು ಮಾಡ್ಕೊತೀವಿ, ಹೊರಗಡೆ ಆಯಿಲ್ ಹಚ್ತೀವಿ, ಟ್ರೀಟ್ಮೆಂಟ್ ತೊಗೊತೀವಿ ಅಂತ ನೀವು ಏನೆಲ್ಲ ಇದೆ. ಸೊ ಅದು ಇರಲಿ, ಕೇರ್ ಇರಬೇಕಾದ್ರೆ ಸರಿ ಹೇಳಿದ್ರಲ್ಲ, ಮೆಡಿಕೇಟಿವ್ ಅಂದರೆ ಮೆಡಿಸಿನ್, ಇದು ಒಂದು ಡರ್ಮಟಾಲಜಿಸ್ಟ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಿಸಿರುವಂತಹ ಪ್ರಾಬ್ಲಮ್ಗೆ ಸಂಬಂಧಿಸಿರುವಂತಹ ಒಂದು ಶಾಂಪೂ ಆಗಲಿ, ನೀವು ಆಯಿಲ್ ಆಗಲಿ, ಸೀರಮ್ ಆಗಲಿ ಯೂಸ್ ಮಾಡ್ಬೋದು. ಪ್ಲಸ್ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಇನ್ನರ್, ಅಂದರೆ ನಾವು ಒಳಗಡೆ ಆಹಾರ ಏನು ತೊಗೊತೀವಿ, ಸೊ ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ಆಹಾರ ತೊಗೊಂಡಾಗ ಸೊ ಅದು ಪರ್ಮನೆಂಟ್ ಆಗಿ ಒಂದು ರಿಸಲ್ಟ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ಸರ್, ಅಂಡ್ ಇವಾಗ ನೀವು ಆಯಿಲ್ನ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಬರುತ್ತೆ ಅಂದ್ರಿ. ಸೊ ಹಾಗಾದ್ರೆ ಆಯಿಲ್ ಹಚ್ಬೇಕಾ ಬೇಡವಾ, ಅದಕ್ಕೇನು ಸಿಸ್ಟಮ್ ಇದೆಯಾ? ಹೌದು, ಆಯಿಲ್ ಹಚ್ಬೇಕಾಗುತ್ತೆ. ಆಯಿಲ್ ಏನು ಮಾಡಿ, ಡ್ಯಾಂಡ್ರಫ್ ಎಸ್ಪೆಷಲಿ ಡ್ಯಾಂಡ್ರಫ್ ಇರೋರಿಗೆ, ಇದು ಡ್ಯಾಂಡ್ರಫ್ ಇಲ್ದಿರೋರಿಗೆ ವಾರದಲ್ಲಿ 2 ಸಲ 3 ಸಲ ಆಯಿಲ್ ಹಚ್ಚೋದು ಏನು ತೊಂದರೆ ಇಲ್ಲ. ಅವ್ರು ಪೂರ್ತಿ ರಾತ್ರಿ ಬಿಟ್ಟರೆ ಏನು ತೊಂದರೆ ಇಲ್ಲ. ಯಾರಿಗೆ ಡ್ಯಾಂಡ್ರಫ್ ಇರುತ್ತೆ ಅವರು ವಾರದಲ್ಲಿ 1 ಸಲ ಯೂಸ್ ಮಾಡೋದು ಒಳ್ಳೆಯದು. ಯೂಸ್ ಮಾಡಿದ್ಮೇಲೆ ಆಯಿಲ್ನ ಒಂದು 2 ಅವರ್ ಅಥವಾ 3 ಅವರ್ ಹಚ್ಚಿ ವಾಶ್ ಮಾಡೋದು. ಈಗ ಸಪೋಸ್ ನೀವು 10 ಗಂಟೆ ತಲೆ ಸ್ನಾನ ಮಾಡ್ತೀರಂದರೆ ಒಂದು 7 ಗಂಟೆ 8 ಗಂಟೆಗೆ ಬೆಳಿಗ್ಗೆ ಹಚ್ಚಿ 10 ಗಂಟೆ ತಲೆ ಸ್ನಾನ ಮಾಡೋದು ಒಳ್ಳೆಯದು. ಸೊ ತುಂಬ ಓವರ್ ನೈಟ್ ಪೂರ್ತಿ ರಾತ್ರಿ ಬಿಡೋದು, 2 ದಿನ 3 ದಿನ ತಲೆ ಸ್ನಾನ ಮಾಡದೇ ಇರೋದು, ಅದರಿಂದ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಸರ್, ಹಾಗಾದರೆ ಹೇರ್ ಬಗ್ಗೆ ನೀವು ಸ್ಪೆಷಲಿಸ್ಟು, ಹೇರ್
ಟ್ರಾನ್ಸ್ಪ್ಲಾಂಟ್ ಸರ್ಜನ್ ನೀವು. ಸೊ ಹೇರ್ ಬಗ್ಗೆ ನಿಮ್ಮಲ್ಲಿ ಏನ್ ಫೆಸಿಲಿಟಿ ಅನ್ನೋದು ನಿಮ್ಮ ವರ್ಡ್ಸ್ ಅಲ್ಲಿ ಹೇಳಿ ಸರ್. ಓಕೆ, ನಮ್ಮಲ್ಲಿ ಫಸ್ಟ್ ಬಂದವ್ರಿಗೆ ನಾವು ಏರ್ ಎಕ್ಸಾಮಿನ್ ಮಾಡ್ತೀವಿ. ಏರ್ ಎಕ್ಸಾಮಿನ್ ಮಾಡಿಬಿಟ್ಟು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಏರ್ ಪ್ರಾಬ್ಲಮ್ ಇದೆ, ಸೊ ಬೇಸಿಕಲಿ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಂದರೆ ಮ್ಯಾಮ್, ಏರ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಯಾರೇ ಆಗಲಿ ಸಹ ನಿಮಗೆ ಇವತ್ತು ಸ್ಟಾರ್ಟ್ ಮಾಡಿ ನಿಮಗೆ ನಾಳೆ ರಿಸಲ್ಟ್ ಬರೋದಿಲ್ಲ. ಸೊ ಏರಿಗೆ ತುಂಬ ದಿನ ಕಾಯಬೇಕಾಗುತ್ತೆ. ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗಲಿ, ಏರಿಗೆ ಏನೇ ರಿಸಲ್ಟ್ಸ್ ನೋಡಬೇಕಂದ್ರೆ ಏರಿಗೆ ನೀವು ಅಟ್ಲೀಸ್ಟು ಒಂದು 2 ತಿಂಗಳು ಟೈಮ್ ಕೊಡಬೇಕಾಗುತ್ತೆ. ನೀವು 2 ತಿಂಗಳು ಟೈಮ್ ಕೊಟ್ಟಾಗ ಏನಾಗುತ್ತೆ, ಅವಾಗಲೇ ನಿಮಗೆ ಏರ್ ಫಾಲು ಕಮ್ಮಿಯಾಗಿ ಶುರು ಆಗುತ್ತೆ. ಮತ್ತು ಏರ್ ರೀಗ್ರೋತ್, ಏರ್ ಥಿಕ್ನೆಸ್ ಇನ್ಕ್ರೀಸ್ ಆಗಬೇಕು ಅಟ್ಲೀಸ್ಟ್ ನೀವು 3 ಮಂತ್ಸ್ ಕಾಯಲೇಬೇಕಾಗುತ್ತೆ. ಸೊ ಏರ್ಗೆ ಯಾವತ್ತಾಗಲಿ ಟ್ರೀಟ್ಮೆಂಟ್ ತುಂಬ ಡಿಲೇ, ತುಂಬ ಅರ್ಲಿ, ನಿಮಗೆ ಬೇಗ ಬೇಕು ರಿಸಲ್ಟ್ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರು ಬರಬೇಡಿ. ನೋಡಿ ಸರ್, ಡಾಕ್ಟರ್ ಅದು ಟು ಬಿ ಫ್ರಾಂಕ್ ಆಗಿರೋ ರಿಯಾಲಿಟಿನ ಹೇಳ್ಬಿಟ್ರು. ನೀವು ಬೇಗ ರಿಸಲ್ಟ್ ಬರಬೇಕು ಅಂತ ಯಾರು ಸಹ ಟ್ರೀಟ್ಮೆಂಟ್ ತಗೊಂಡ್ರು ಅದು ರಿಸಲ್ಟ್ ಬರಲ್ಲ, ಮಿನಿಮಮ್ ಇಷ್ಟು ಟೈಮ್ ಬೇಕು ಅನ್ನೋದ್ರ ಬಗ್ಗೆ ತುಂಬ ಕ್ಲಾರಿಟಿಯಾಗಿ ಹೇಳಿಬಿಟ್ರು ಡೈರೆಕ್ಟಾಗಿ ಹೆಸರು. ಸೊ ಈ ರೀತಿ ಎಲ್ಲ ಒಂದು ಚರ್ಮಕ್ಕೆ ಸಂಬಂಧಿಸಿದಂತೆ ಮತ್ತು ಹೇರ್ಗೆ ಸಂಬಂಧಿಸಿದಂತೆ ಸೂಪರ್ ಆಗಿ ಎಕ್ಸಲೆಂಟ್ ಆದಂತಹ ಒಂದು ಚಿಕಿತ್ಸೆಯನ್ನಾದರೆ ಡಾಕ್ಟರ್ ರಾಕೇಶ್ ಸರ್ ಅವರು ಕೊಡ್ತಾರೆ. ಸರ್, ಈಗ ಹೇರ್ ಫಾಲ್ ಬಗ್ಗೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಬಂದರೆ ನೀವು ಅದ್ರ ಬಗ್ಗೆ, ಅದರಲ್ಲಿ ನೀವು ಸ್ಪೆಷಲಿಸ್ಟ್ ಹೇರ್ ಇದರಲ್ಲಿ. ಸೊ ಹೇರ್ಗೆ ಸಂಬಂಧಿಸಿದಂತೆ ಹೇರ್ ಫಾಲ್ ಆಗಿರ್ಬೋದು, ರೀಗ್ರೋತ್ ಆಗಿರ್ಬೋದು, ಇದೇನು ಡ್ಯಾಂಡ್ರಫ್ ಆಗಿರ್ಬೋದು, ಹೇರ್ ಚೆನ್ನಾಗಿ ಬೆಳೆಯೋದಕ್ಕೆ ರೆಗ್ಯುಲರ್ ಲೈಫಲ್ಲಿ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಬೇಕು ನಮ್ಮ ಹೇರ್ನ ಅನ್ನೋದಕ್ಕೆ ನಿಮ್ಮಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ? ಮೇಡಮ್, ನಮ್ಮಲ್ಲಿ ನಾರ್ಮಲ್ಗೆ ಮೆಡಿಕೇಟೆಡ್ ಮತ್ತು ಸೀರಮ್ಸ್ ಎಲ್ಲ ಫೆಸಿಲಿಟಿ ಇದೆ. ಮತ್ತು ಅದ್ರ ಜೊತೆಗೆ ನಾವು ಅಡ್ವಾನ್ಸ್ ಟ್ರೀಟ್ಮೆಂಟು ಈ PRP, GFC, ಏರ್ ಟ್ರಾನ್ಸ್ಮಿಟ್ ಮತ್ತು ಎಕ್ಸೋಸಮ್ ಕೂಡ ಫೆಸಿಲಿಟಿ ನಮ್ಮಲ್ಲಿದೆ ಮೇಡಮ್. ಸೊ ಇದು PRP ಅನ್ನೋ GFC ಅಂತ ತುಂಬ ಜನಕ್ಕೆ ಕ್ವಶನ್ ಇರುತ್ತೆ, ಏನಿರ್ಬೋದು ಇದು ಅಂತ. ಸೊ ಬೇಸಿಕಲಿ ಏನಂದರೆ ನಾವು ನಿಮ್ಮ ಬ್ಲಡ್ PRP ಮತ್ತು GFC ಏನು ಮಾಡ್ತೀವಿ, ಬೇಸಿಕಲಿ ನಿಮ್ಗೆ ಹೇರ್ ಗ್ರೋತ್ ಆಗಿ ಕೊಡೋ ಟ್ರೀಟ್ಮೆಂಟ್ ಇದು. ಸೊ ನಿಮ್ಮನ್ನ ಬ್ಲಡ್ನ ಡ್ರಾ ಮಾಡ್ತೀವಿ. ಸೊ ನಿಮ್ಮ ಬ್ಲಡ್ ಡ್ರಾ ಮಾಡಿ ನಿಮ್ಮ ಬ್ಲಡ್ಡಲ್ಲಿ ನಾವು ನಿಮ್ಮ ರಕ್ತದಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ, ಎಸ್ಪೆಷಲಿ ಪ್ಲೇಟಿಲೇಟ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ಅದನ್ನು ನಾವು ಡಿರೈವ್ ಮಾಡ್ತೀವಿ. ಅದನ್ನು ನಾವು ಪ್ರೊಸೆಸ್, ನಿಮ್ಮ ಬ್ಲಡ್ ತೊಗೊಂಡು ಅದರಿಂದ ಗ್ರೋತ್ ಫ್ಯಾಕ್ಟರ್ಸ್ನ ಎಳ್ಕೊಂಡು ಅದನ್ನು ನಿಮ್ಮ ಸ್ಕ್ಯಾಲ್ಪಿಗೆ ಅಂದರೆ ತಲೆಗೆ ಇಂಜೆಕ್ಟ್ ಮಾಡ್ತೀವಿ, ಬುಡಕ್ಕೆ ಏರ್ ಕೂದಲಿಗೆ ಇಂಜೆಕ್ಟ್ ಮಾಡ್ತೀವಿ. ಅದು ಸ್ವಲ್ಪ ಪೇನ್ ಇರುತ್ತೆ, ಟಾಲರೇಟ್ ಮಾಡ್ಬೋದು. ಆ ಇಂಜೆಕ್ಟ್ ಮಾಡೋದು ಏನಾಗುತ್ತೆ, ನಿಮಗೆ ಏನು ಮೆಡಿಕೇಷನ್ ಟ್ರೀಟ್ಮೆಂಟ್, ಆ ಸೀರಮ್ ಏನು ಯೂಸ್ ಮಾಡ್ತಿದ್ದೀರಲ್ಲ, ಜೊತೆಗೆ ಇದು ಯೂಸ್ ಮಾಡಿ ತೊಗೊಂಡ್ರೆ ಕೂಡ ನಿಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಬರುತ್ತೆ. ಓಕೆ, ಸೊ ಹೇರ್ಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆ ಇರಲಿ ನೀವು ಸರ್ನ ಒಂದ್ಸಲ ಆದರೆ ಕನ್ಸಲ್ಟ್ ಮಾಡಿ ದಿ ಬೆಸ್ಟ್ ಆಗಿರುವಂತಹ ಒಂದು ಸೊಲ್ಯೂಷನ್ನ, ಪರ್ಮನೆಂಟ್ ಆಗಿರೋ ಸೊಲ್ಯೂಷನ್ನ ಕೊಡ್ತಾರೆ. ಸೊ ನಿಮ್ಗೆ ರಾಕೇಶ್ ಸರ್ ಸಿಗುವಂಥದ್ದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಫ್ರೈಡೇ ಆ್ಯಂಡ್ ಸಂಡೇ 11 to 2 PM ಆದರೆ ನೀಲಾದ್ರಿ ಕ್ಲಿನಿಕ್, ನಿಯರ್ ದರ್ಗಾ, MG ರೋಡ್, ಚಿಕ್ಕಬಳ್ಳಾಪುರ ಟೌನ್. ಸೊ ಇಲ್ಲಿ ನಿಮಗೆ ಲಭ್ಯ ಇರ್ತಾರೆ. ನೀವು ಫೋನ್ ನಂಬರ್ ಏನು ಸ್ಕ್ರೀನಲ್ಲಿ ಬರ್ತಾ ಇದೆ ಆ ನಂಬರ್ನ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಸರ್ನಾದರೆ ನೀವು ಕನ್ಸಲ್ಟೇಷನ್ ತೊಗೋಬೋದು. ಸೊ ಈ ಒಂದು ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಸರ್. ಸೊ ನಮ್ಮ ಒಂದು ಬ್ಯೂಟಿಗೆ ಬೇಕಾಗಿರುವಂಥದ್ದು, ಮೈನ್ಲಿ ಬೇಕಾಗಿರೋ ಅಂದರೆ ಹೇರ್ ಆ್ಯಂಡ್ ಸ್ಕಿನ್ ಆ್ಯಂಡ್ ಪಿಂಪಲ್ಲು, ಪಿಗ್ಮೆಂಟೇಷನ್, ಇದು ರೆಗ್ಯುಲರ್ ಲೈಫಲ್ಲಿ ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ. ಸೊ ಇದರ ಒಂದು ನಾವು ಕೇರ್ ತೊಗೊಂಡಾಗ ಎಲ್ಲೋ ಒಂದು ಕಡೆ ಎಲ್ಲರೂ ಸಹ ಬ್ಯೂಟಿಯಾಗಿ ಕಾಣ್ಬೋದು ಅನ್ಸುತ್ತೆ. ಯಾಕೆಂದರೆ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು. ಒಂದು ಚಿಕ್ಕ ಮಗುವಿಂದ ಹಿಡಿದು ಸರ್ಟನ್ ಏಜ್ವರೆಗೂ ಸಹ ನಾನು ಚೆನ್ನಾಗಿರಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮಿರರ್ ಮುಂದೆ ನಾವು ನಿಂತ್ಕೊಂಡಾಗ ನಮ್ಮನ್ನು ನಾವು ಫಸ್ಟ್ ಇಷ್ಟಪಡಬೇಕು, ನಮಗೆ ನಾವು ಮೊದಲು ಇಷ್ಟ ಆಗಬೇಕು, ಆಗಲೇ ನಾವು ಒಂಥರ ಎನರ್ಜಿ ಅಂತ ಹೇಳ್ಬೋದು. ಸೊ ಇದು ಸಹ ಒಂದು ಸಬ್ಜೆಕ್ಟೇ ಇದೆ, ಫಸ್ಟ್ ನಮ್ಮನ್ನು ನಾವು ಚೆನ್ನಾಗಿಟ್ಕೋಬೇಕು ಅನ್ನೋದು. ಸೊ ಬಾಹ್ಯವಾದಂತಹ ಬ್ಯೂಟಿನೂ ಒಂದು ಸೌಂದರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇವತ್ತಿನ ನಮ್ಮ CTV ಗೆಸ್ಟ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ಅಲ್ಲದೆ ಕೊಟ್ಟಿದ್ದೀವಿ. ನಂತರ ಮತ್ತೊಂದು ಎಪಿಸೋಡಲ್ಲಿ ಇನ್ನಷ್ಟು ವಿಚಾರಗಳನ್ನು ನಿಮಗೆ ಕೊಡೋದಕ್ಕೆ ನಾನು ಮತ್ತು ರಾಕೇಶ್ ಸರ್ ಆದರೆ ಪ್ರಯತ್ನ ಪಡ್ತೀವಿ. ಭೇಟಿಯಾಗೋಣ ಮುಂದಿನ CTV ಗೆಸ್ಟ್ ಕಾರ್ಯಕ್ರಮದಲ್ಲಿ. ಸೊ ಈ ಕಾರ್ಯಕ್ರಮದಲ್ಲಿ ಉತ್ತಮವಾದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ರಾಕೇಶ್ ಸರ್ ಅವರು. ಸೊ ಅವರಿಗೆ ನಮ್ಮ ಒಂದು ಚಾನಲ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇದು ಇವತ್ತಿನ CTV ಗೆಸ್ಟ್ ವಿಷಯ. ಸೊ ನಂತರ ಒಂದು ಎಪಿಸೋಡಲ್ಲಿ ಮತ್ತಷ್ಟು ವಿಚಾರಗಳನ್ನ ಶೇರ್ ಮಾಡ್ತೀನಿ.